ನಾವೆಲ್ಲರೂ ಮಕ್ಕಳನ್ನು ಮುಚ್ಚಿ ದೇವ ಸಮ್ಮುಖದಲ್ಲಿ ಆರಾಧಿಸುವಂತೆ ನಮ್ಮನ್ನು ಸೇರಿಸಿ ನಮ್ಮನ್ನು ಕೃಪೆಯುಳ್ಳ ತನ್ನ ಕರಗಳಿಂದ ನಮ್ಮನ್ನು ನಡೆಸಿದ ನಮ್ಮ ಒಳ್ಳೆಯ ಜನರಿಗೆ ನಾವು ಆರಾಧಿಸುವ. ಥ್ಯಾಂಕ್ ಯು ಫಾದರ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆ ವೇಳೆಗಾಗಿ ನಮಸ್ಕಾರ. ವಾರದ ಮೊದಲನೇ ದಿವಸದಲ್ಲಿ ಜೊತೆ ನಿನ್ನ ಮಕ್ಕಳಾದ ನಿನ್ನ ಪ್ರಿಯರನ್ನು ಸೇರಿಸಿ ನಿನ್ನ ಕರ್ತನೆ ಈ ಒಂದು ಕಠಿಣವಾದ ಕಾಲದಲ್ಲಿಯೂ ನಿನ್ನನ್ನು ಆರಾಧಿಸುವಂತೆ ಕರ್ತನೆಯ ಆಲಯದಲ್ಲಿ ನಾವು ಒಂದಾಗಿ ಐಕ್ಯವುಳ್ಳವರಾಗಿ ಸೇರಿ ಬಂದು ದೇವರ ವಚನ ಹೇಳ್ತದೆ, ಕಡೆಯ ದಿವಸದಲ್ಲಿ ನಾವು ಹೆಚ್ಚಾಗಿ ನೀವು ಕೂಡಿ ಬರುವಂಥದ್ದನ್ನು ನೀವು ರೂಢಿಸಿಕೊಂಡಿರುತ್ತಾರೆ. ಥ್ಯಾಂಕ್ ಯು. ಹೌದು ಕರ್ತನೆ, ಇನ್ನು ನಮ್ಮನ್ನು ನಡೆಸಿದ ರೀತಿ, ನಮ್ಮನ್ನು ಕಾಪಾಡಿದಂಥ ನಿನ್ನ ಅಕ್ಷರಗಳನ್ನು ನಾವು ನೆನಪು ಮಾಡ್ತೇವೆ. ಹೆಚ್ಚಾಗಿ ಹೇಳಿಸು ನಿನ್ನ ದೃಷ್ಟಿ ಕಚ್ಚನೆ ನಿನ್ನ ಮುಖವನ್ನು ನಾವು ದೃಷ್ಟಿಸುವಾಗಿದ್ದೇವೆ. Hallelujah. Hallelujah. Roboshela. Roshina Matadorindalo. Save Namo Shantiya. Little Mashina Talorade. Zirade. Thank you, Lord. ನಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚೋಣ. ಈ ಸ್ಥಳದಲ್ಲಿ ಖರ್ಚು ಮತ್ತು ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ. ನಮ್ಮನ್ನು ದೃಷ್ಟಿಸಿ ಆಚನ ಪರಿಶುದ್ಧ ಕರವನ್ನು, ಆ ಕೃಪೆಯುಳ್ಳ ಕರವನ್ನು, ಆ ಕರುಣೆಯುಳ್ಳ ಕರವನ್ನು ನಾವು ನೆನೆಸ್ತಾ ಆ ನನ್ನ ಬಲಗೈಯಲ್ಲಿ ಹಿಡಿದಂಥ ನನ್ನ ಕರಗಳು ಭದ್ರವಾಗಿ ನನ್ನ ಹಿಡಿದಂಥ ಕರಗಳನ್ನು ನೋಡಿ ಥ್ಯಾಂಕ್ ಯು. ನಿನ್ನೆಂದಿಗೂ ನನ್ನ ಕೈ ಬಿಡುವುದಿಲ್ಲ, ಎಂದಿಗೂ ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. ನಾನೇ ನಿನ್ನ ಸಹಾಯಕನು, ಹೆಚ್ಚು ತಾಯಿಯು ನಿನ್ನನ್ನು ಮರೆತನು, ನಾನು ನಿನ್ನನ್ನು ಮರೆ ಹೇಳಿದಾಚನು. ಹೇಳೋಣ, ನನ್ನ ಖರ್ಚನ್ನು ನಂಬಿಗಸ್ತನು, ನನ್ನ ಖರ್ಚನ್ನು ನಂಬಿಗಸ್ತನು. ಆ ಕ್ಷಣದಲ್ಲಿಯೂ ಮನುಷ್ಯರು ಮಾರ್ಪಡಬಹುದು, ಸಮಯಗಳು ಮಾರ್ಪಡಬಹುದು, ಸ್ಥಿತಿಗಳು ಮಾರ್ಪಡಬಹುದು. ಆದರೆ ದೇವರ ವಚನ ಹೇಳ್ತದೆ, ಆತನು ಮನುಷ್ಯರ ಹಾಗೆ ಆತನು ಬದಲಾಗುವಂತನೂ ಅಲ್ಲ, ಮಾರ್ಪಡುವಂತನೂ ಅಲ್ಲ. ಆತನು ನಂಬಿಗಸ್ತನು, ಆತನು ನಂಬಿಗಸ್ತನು. ಥ್ಯಾಂಕ್ ಯು ಲಾರ್ಡ್. ಬ್ರೋಷೆ ಪ್ರಾಣದೋರಿಂದಲ ಲೈಬ್ರನೋ ರಾಜಿಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಚಂದೆ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ, ನಿನ್ನ ನಾಮಕ್ಕೆ ಖರ್ಚನೆ ಕೋಟಿಸುವಂತೆ ನಿನ್ನ ಬಂದಿರುವಂಥ ನಿನ್ನ ಪ್ರಿಯರನ್ನ ದಾಹವುಳ್ಳವರಾಗಿ, ಭಯಾರ್ಯವರಾಗಿ, ಹಸಿದವರಾಗಿ ನಿನ್ನ ಸಮ್ಮುಖದಲ್ಲಿ ಬಂದ ನಿನ್ನ ಮಕ್ಕಳನ್ನು ನೀನು ನೋಡುವ. ನಿನ್ನ ಬಳಿ ಬಂದವರನ್ನೆಂದಿಗೂ ತಡೆ ಬಿಡುವ. ಥ್ಯಾಂಕ್ ಯು ಫಾದರ್. ತಂದೆ, ನಮ್ಮ ಮಧ್ಯದಲ್ಲಿ ನಿನ್ನ ಸಾನ್ನಿಧ್ಯವು ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು. ಎಲ್ಲರೂ ನಾವು ಪ್ರಿಯ ಕಣ್ಣುಗಳನ್ನು ಕ್ಷಮಿಸಿ ಥ್ಯಾಂಕ್ ಯು ಫಾದರ್. ನಮ್ಮ ಅಂಚೂರ ಆಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ನಥಿಂಗ್ ಎಲ್ಸ್. ನಾವು ಅದಕ್ಕಿಂತ ಹೆಚ್ಚಿನ ಸಂಗತಿಗಳನ್ನು ಕಕ್ಷಣಿಗೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ವಚನ ಹೇಳ್ತದೆ, ಆಚರಣ ಬಿಟ್ಟು ನಾವೇನು ನಾವು ಮಾಡಲಾರೆವು. ಇವತ್ತು ನಾವು ಏನಾಗಿದ್ದೇವೋ ಅದು ಆಚರ ಕೃಪೆಯಾಗಿದೆ, ಅದು ಆಚರ ಕರುಣೆಯಾಗಿದೆ, ಆಚರ ದಯೆಯಾಗಿದೆ. ಆ ದಯೆಗಾಗಿ ನಾವು ಕರಗಳನ್ನು ನಾವು ಮೆರಕೆಚ್ಚಿ ನಾವು ಆಚರಣೆಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನು ನಿಲ್ಲಿಸಬೇಕು, ಸ್ತುತಿಗಳನ್ನು ಸಲ್ಲಿಸುವಂಥದ್ದನ್ನು. ಫಾದರ್ ಥ್ಯಾಂಕ್ ಯು. ಎಲ್ಲ ಸ್ತೋತ್ರವನ್ನು ನಿನಗೆ ಆರಾಧಿಸುವಾಗ ನಿನ್ನ ಸಮ್ಮುಖವನ್ನು, ನಿನ್ನ ಸಾನ್ನಿಧ್ಯವನ್ನು ನಾವು ಬಯಸ್ತೇವೆ. ನಿನ್ನ ಇರುವಿಕೆಯೇ ನಮ್ಮ ಮಧ್ಯದಲ್ಲಿ. ಥ್ಯಾಂಕ್ ಯು. ನಿನ್ನ ಅಸ್ತಿತ್ವ ನಮ್ಮ ಮಧ್ಯದಲ್ಲಿ. ಥ್ಯಾಂಕ್ ಯು. ಎಲ್ಲ ಪ್ರಭಾವ, ಎಲ್ಲ ಸ್ತೋತ್ರವನ್ನು ನಮಗೆ ಸಲ್ಲಿಸುವಂತೆ ಯೇಸುವಿನ ನಾಮದಲ್ಲಿ ಕರಚಪ್ಪ
ಚಪ್ಪಾಳೆಯನ್ನು ಚಟ್ಟಿ ದೇವರು ನಾಮಕ್ಕೆ ಇನ್ನೂ ಜೋರಾಗಿ ಥ್ಯಾಂಕ್ ಯು ಸೇವಾ ಬಾಯಿಯ ಚಲನೆಗಳು ನಾವು ಕಚ್ಚಿ ಸ್ತೋತ್ರವನ್ನು ಥ್ಯಾಂಕ್ ಯು ಲಾರ್ಡ್ ಸೇ ಥ್ಯಾಂಕ್ ಯು ಜೀಸಸ್ ತಂದೆ ಹಾಲೆಲೂಯಾ ನಾವು ಆರಾಧಿಸುವ ಕರ್ತನ ನಾಮವನ್ನು ಮಹಿಮೆಪಡಿಸ್ತಾ ಎಲ್ಲರೂ ಸ್ವಲ್ಪ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ದೇವರನ್ನ ಆರಾಧಿಸ್ತಾ ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಹಾಲೆಲೂಯಾ ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಈ ದಿವಸವು ಯೆಹೋವನಿಂದಲೇ ನೇಮಕವಾಗಿದೆ. ಹಾಲೆಲೂಯಾ. ಇದನ್ನು ನಾವು ಉಲ್ಲಾಸಿಸ್ಲಿಕ್ಕಾಗಿ, ಹರ್ಷಿಸ್ಲಿಕ್ಕಾಗಿ, ಸಂತೋಷಿಸ್ಲಿಕ್ಕಾಗಿ ಕರ್ತನು ನಮ್ಮ ಜೀವಿತದಲ್ಲಿ ಹೊಸ ದಿವಸವನ್ನು ಅನುಗ್ರಹಿಸಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಇನ್ನೊಂದವರ್ತಿ ಪ್ರೀತಿಪೂರ್ವಕವಾಗಿ ಇವತ್ತಿನ ನಮ್ಮ ಆರಾಧನೆಗೆ ನಾನು ಸ್ವಾಗತಿಸ್ತೇನೆ. ಯು ಆರ್ ಬ್ಲೆಸ್ಡ್. ನೀವು ನಿಜವಾಗಲೂ ಆಶೀರ್ವದಿಸಲ್ಪಟ್ಟ ಸಂತತಿಯವರಾಗಿದ್ದೀರಿ. ಹಾಲೆಲೂಯಾ. ನಾನು ಒಂದು ವಚನವನ್ನು ಓದ್ತೇನೆ. ಜಸ್ಟ್ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3, 4, 5 ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಎಫೆಷಿಯನ್ಸ್ ಚಾಪ್ಟರ್ 1 ವರ್ಸ್ 3, 4, 5. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಲೆಲೂಯಾ. ಈ ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ನಿಮ್ಮನ್ನು ತಂದೆಯಾದ ದೇವರು ಆರಿಸಿಕೊಂಡನು ಪ್ರೇರೆ. ಹಾಲೆಲೂಯಾ. ಆತನನ್ನು ಸ್ತುತಿಸ್ಲಿಕ್ಕಾಗಿ, ಆತನನ್ನು ನಾವು ಕೊಂಡಾಡ್ಲಿಕ್ಕಾಗಿ, ಆತನೊಂದಿಗೆ ನಾವು ಒಂದು ಫೆಲೋಶಿಪ್ ಅನ್ನು ಇಟ್ಟುಕೊಳ್ಳಿಕ್ಕಾಗಿ ಆತನು ನಮ್ಮನ್ನು ಸೃಷ್ಟಿ ಮಾಡಿದನು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಹಾಲೆಲೂಯಾ. ನಾವು ಆತನನ್ನು ತೆಗೆದುಕೊಂಡಿಲ್ಲ, ಆದರೆ ಯೇಸು ಕ್ರಿಸ್ತ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ಎಲ್ಲೋ ಇದ್ದೆವು, ಹೇಗೋ ಇದ್ದೆವು, ನಾವು ಪಾಪದಲ್ಲಿದ್ದೆವು. ಆದರೆ ಪಾಪದ ಕೆಸರಿನಲ್ಲಿ ಇದ್ದಂತ ನನ್ನನ್ನು ನಿನ್ನನ್ನು ಕ್ರಿಸ್ತ ಯೇಸು ಆರಿಸಿಕೊಂಡನು. ಹಾಲೆಲೂಯಾ. ಅವರ ತಂದೆ ದೇವರು ತನ್ನ ಪುತ್ರನಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ. ಥ್ಯಾಂಕ್ ಯು ಫಾದರ್. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ಯೇಸು ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಹಾಲೆಲೂಯಾ. ಇವತ್ತು ನಾವು ಬಿಡುಗಡೆ ಹೊಂದಿದವರಾಗಿ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವರಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಇದ್ದೇವೆ. ಆತನನ್ನು ಆರಾಧಿಸಲಿಕ್ಕಾಗಿ, ಅದರಿಂದ ಸಂತೋಷವಾಗಿ ನಾವು ಕರ್ತನನ್ನು ಆರಾಧಿಸುವ. ನಮಗೆ ಒಂದು ವೇಳೆ ಚಿಂತೆಗಳು, ಸಮಸ್ಯೆಗಳು, ಏನೇ ನಮ್ಮ ಪರಿಸ್ಥಿತಿಗಳು ಇದ್ರು ಅದನ್ನು ನಾವು ಬದಿಗಿಟ್ಟು ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಾವು ಸಂತೋಷಿಸುವ, ಹರ್ಷಿಸುವ, ಆರಾಧಿಸುವ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮ ಕರ್ತನು ಜೀವದಿಂದಿದ್ದ ಆತನ ಯೇಸುವಾಗಿದ್ದಾನೆ. ಹಾಲೆಲೂಯಾ. ನಾವು ಜೀವದಿಂದ ಇದ್ದ ಕರ್ತನ ನಾವು ಆರಾಧಿಸ್ಲಿಕ್ಕಾಗಿ ನಾವು ಬಂದಿದ್ದೇವೆ. ನಮ್ಮ ದೇವರು ಸತ್ತಂತ ದೇವರನ್ನು ಆರಾಧಿಸ್ಲಿಕ್ಕಾಗಿ ಬರಲಿಲ್ಲ. ಹೌದು, ನಮಗೋಸ್ಕರ ಆತನ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. 3ನೇ ದಿವಸದಲ್ಲಿ ಆತನ ಮೃತ್ಯುಂಜಯನಾಗಿ ಎದ್ದು ಬಂದಂತ ಸರ್ವಶಕ್ತನಾದ ಜೀವ ಸ್ವರೂಪನಾದ ನಮ್ಮ ಕರ್ತನನ್ನು ಆರಾಧಿಸ್ಲಿಕ್ಕಾಗಿ ನಾವು ಬಂದಿದ್ದೇವೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಾವು ಹಾಡಿಕೊಳ್ಳುವ ಜೀವದಿಂದಿದ್ದ ಯೇಸುವೆ, ನಾವು ಬಾಳುವೆ ನಿನಗಾಗಿ. Me
ನಮ್ಮೊಂದಿಗಿದ್ದಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾವು ಹೀಗೆ ಹಾಡಿಕೊಳ್ಳುವ, ನಮಗಾಗಿ ಯುದ್ಧ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಹಾಲೆಲೂಯಾ, ದೇವರು ನಮ್ಮ ಪಕ್ಷದಲ್ಲಿ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು ಇಲ್ಲ ಪ್ರೇರೆ. ಹಾಲೆಲೂಯಾ, ಯಾವ ವ್ಯಾಧಿಯು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಷ್ಟವು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ವಶಕ್ತನಾದ ಜೀವ ಸ್ವರೂಪನಾದ ನನ್ನ ನಿನ್ನ ಸೃಷ್ಟಿಕರ್ತನು ನಮ್ಮ ಒಳಗಿದ್ದಾನೆ. ಹಾಲೆಲೂಯಾ, ನಮ್ಮ ಪಕ್ಷದಲ್ಲಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಯಾವ ಮಾಟ
ಬಲವಂತದ ಶಕ್ತಿಯು ನಮ್ಮನ್ನು ತಟ್ಟುವುದರಲ್ಲಿ ಯಾವ ಶಕ್ತಿಯೂ ನಮಗಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಅದು ನಮ್ಮನ್ನು ಜಯಿಸುವುದೇ ಇಲ್ಲ. ಥ್ಯಾಂಕ್ ಯು ಫಾದರ್. ಅದನ್ನು ಮಹಿಮೆ ಪಡಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. Oh
Hallelujah. Thank you, Jesus. ಹಾಡುವ ಆತನನ್ನು ಮಹಿಮೆ ಪಡಿಸ್ತಾ ನೂತನ ಹಾಡನ್ನು ಹಾಡಿ ಯೇಸು ರಾಜನ ನಾವು ಕೊಂಡಾಡೋ ಪ್ರೇಯರ್. Hallelujah. ಆತ ನಮ್ಮನ್ನು ಪಾಪದ ಕೆಸರಿನಿಂದ ತೊಳೆದಾತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಪ್ರೀತಿಗಾಗಿ, ನಿನ್ನ ಕೃಪೆಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕನಿಕರಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ ಅಪ್ಪ. ನಾವು ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ನಾವು ಮಾಡಿಕೊಳ್ಳೋ ಪ್ರಿಯರೇ, ಥ್ಯಾಂಕ್ ಯು ಲಾರ್ಡ್.
ಭಯಪಡಬೇಡ. ಆಮೆನ್. ಭಯಪಡಬೇಡ. ಡು ನಾಟ್ ಫಿಯರ್. ನಾವು ಈ ಹಾಡನ್ನು ಹಾಡುವ, ಆತನನ್ನು ಆರಾಧಿಸುವ. ನನ್ನ ಮನವೇ ನೀನು ಹೆದರದಿರು. ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ಬೇಗ ಬರಬೇಡ, ಭಯಪಡಬೇಡ. ಎಂದೆಂದೂ ಆತ ನಿನ್ನ ಜೊತೆಗಿರುವ. ತಂದರ್ಮದ ಬಲಗೈಯ ನೀಡಿ ಆತ ಸದಾ ನಿನ್ನ ಸಹಾಯಕ್ಕೆ ಬರುವ. ಎಲ್ಲರೂ ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ಕಾಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವನು. ಆತನದೊನ್ನೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವರು. ಎಲ್ಲರೂ ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಆತ ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವ. ಎಲ್ಲರೂ ಒಟ್ಟಾಗಿ ಸೇರೋಣ. ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು. ಯೇಸು ನಿನ್ನೊಂದಿಗಿರುವನು. ಆತ ತೂಕಡಿಸದೆ ಪ್ರೀತಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸರ್ವಶಕ್ತ ದೇವರನ್ನು ನಾವು ಆರಾಧಿಸೋಣ. ನಮ್ಮ ಹೃದಯಗಳನ್ನು ಆತನ ವಾಕ್ಯಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳೋಣ. Let us prepare our hearts for the word of God. For the word of God is like a rain that comes upon our heart, and it prepares our heart to be bold for the Lord. Amen. ಸ್ವಾಮಿ, ಈ ಮುಂಜಾನೆ ನಿನ್ನ ವಾಕ್ಯವನ್ನು ನಮಗೆ ಉಣಬಡಿಸು. ಪರಲೋಕದಿಂದ ನನ್ನ ವಾಕ್ಯವು ಫಲವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಸ್ವಾಮಿ, ನಿನ್ನ ಜೀವದ ರೊಟ್ಟಿಯು ನಮ್ಮ ಮಧ್ಯದಲ್ಲಿ
Hallelujah. Thank you, Jesus. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಮೊದಲನೇದಾಗಿ ವರ್ಡ್ ಆಫ್ ಕ್ರೈಸ್ಟ್ ಸಭೆ ಪಾಸ್ಟರ್ ಪ್ರವೀಣ್ ಅವರು ಮತ್ತು ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದೀರಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈಗ ವಾಕ್ಯಗಳು ಆನ್ಲೈನ್ ಹೋಗುವುದು ಜಾಸ್ತಿ. ಪ್ರೇಸ್ ಗಾಡ್. ಆಮೆನ್. ಇಂಟರ್ನೆಟ್ ಬಲವಾಗಿ ಯೂಸ್ ಆಗ್ತಾ ಇದೆ. ಆದರೆ ಹೀಗೆ ಒಟ್ಟು ಸೇರಿ ಬರುವುದು ಒಳ್ಳೆಯದು. ಇವತ್ತು ಬೆಳಿಗ್ಗೆ ನನಗೆ ಒಂದು ಆಲೋಚನೆ, ಒಂದು ಥಾಟ್ ಬಂತು. ಏನು, ನಾವೆಲ್ಲರೂ ಮಾಸ್ಕ್ ಹಾಕಿದ್ದು, ಇಲ್ಲಿ ತೆಗೀರಿ ಮಾಸ್ಕ್, ತೊಂದರೆ ಇಲ್ಲ, ಏನಾಗುತ್ತೆ. ಹಲ್ಲೆಲೂಯಾ. ಒಂದು ಚರ್ಚ್ನಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನಮ್ದು ಸರ್ವಿಸ್ ಆಗ್ತದೆ, ಮಾಸ್ಕ್ ಹಾಕದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನಾನು ಕೇಳಬೇಕಾಗ್ತದೆ, ನೀನು ಚರ್ಚ್ ಬಂದ್ ಮಾಡುತ್ತೆ, ಮಾಸ್ಕ್ ಹಾಕಬೇಕು, ಅದು ಸರ್ಕಾರದ ನಿಬಂಧನೆ. ಬಟ್ ನಾನು ಇವತ್ತು ಬೆಳಿಗ್ಗೆ ಆಲೋಚನೆ ಮಾಡ್ತಾ ಇದ್ದೆ, ಮಾಸ್ಕ್ ಹಾಕ್ಬೇಕಂದ್ರೆ ಅರ್ಥ ಏನು? ನೀನೇನು ಮಾತಾಡಬೇಡ, ಇನ್ನು ಮುಂದೆ ಒಂದು ಟೈಮ್ ಬರ್ತದೆ ಮಾತಾಡ್ಲಿಕ್ಕಿಲ್ಲ, ಸತ್ಯ ಮಾತಾಡ್ಲಿಕ್ಕಿಲ್ಲ, ಬರ್ಬೋದು, ಬರ್ತದೆ. ಅದು ಚೀನಾದಲ್ಲಿ ಈಗಾಗಲೇ ಇದೆ. ದೇವರ ವಾಕ್ಯ ಹೇಳಿದ್ರೆ ತೆಗೆದು ಒಳಗೆ ಹಾಕ್ತಾರೆ, ಇವ್ಯಾಂಜಲಿಸಮ್ ಮಾಡಿದ್ರೆ ತೆಗೆದು ಒಳಗೆ ಹಾಕ್ತಾರೆ. ಬಟ್ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ವಾಕ್ಯಗಳು ಈ ವರ್ಲ್ಡ್ ಅಲ್ಲಿ ಪ್ರಸಾರ ಆದ್ರೆ ಚಿಂತೆ ಇಲ್ಲ. Till we die, we will preach the gospel. Amen. ಯೇಸುವಿನ ನಾಮದಲ್ಲಿ ನಾವು ಸುವಾರ್ತೆ ಸಾರುವುದನ್ನು ನಿಲ್ಲಿಸುವುದು ಯಾಕೆ ಗೊತ್ತಾ? ಯಾಕಂದ್ರೆ ಈ ವಾಕ್ಯಗಳು ಜನರಲ್ಲಿ ಜೀವ ಉಂಟು ಮಾಡ್ತವೆ. Amen. ನಾನು ನಿನ್ನೆ ಒಂದು ಡಾಕ್ಟರ್ ಅವರ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮತ್ತೆ ಯೂಟ್ಯೂಬ್ ನಲ್ಲಿ ಡಾಕ್ಟರ್ ರಶೀದ್ ಬತ್ತಾರ್, ಯಾರಾದ್ರೂ ನೋಡಿಲ್ಲದಿದ್ರೆ ಅವರು ವಿಡಿಯೋ ನೋಡಿ. ಈಸ್ ಅ ವೆರಿ ಗುಡ್ ಬಿಲೀವರ್ ಅಂಡ್ ವೆರಿ ಗುಡ್ ಡಾಕ್ಟರ್. Amen. ಅವ್ರು ಹೇಳ್ತಾರೆ, ಏನೇನೆಲ್ಲ ಆಗ್ತದೆ ನಾನು ಇಲ್ಲಿ ಹೇಳೋದಿಲ್ಲ, ಬಟ್ ಹೋಗಿ ನೀವು ವಿಡಿಯೋದಲ್ಲಿ ನೋಡಿ. ಹಲ್ಲೆಲೂಯಾ. ಪ್ರಿಯರೇ, ಈ ಮುಂಜಾನೆ ನನ್ನ ಸಂದೇಶ ನಿಮಗೆ ಸಣ್ಣ, ಬಟ್ ದಟ್ ಇಸ್ ದ ಆಪ್ಟ್ ಮೆಸೇಜ್. ಏನಂದ್ರೆ, ಈಗ ಹಾಡಿದ ಹಾಗೆ, ನನ್ನ ಮನವಿ ನೀನು ಹೆದರದೆ, ಭಯ ಪಡಬೇಡಿ. ಈ ಲೋಕದಲ್ಲಿ ಈ ಹೊತ್ತು ಬಹಳ ಅಗ್ಗವಾಗಿ ಎಲ್ಲೆಲ್ಲೂ ನಾವು ನೋಡುವುದೇನೆಂದ್ರೆ ಭಯ. ಇವನ್ ಕ್ರೈಸ್ತರು 90% ಗಿಂತ ಮೇಲೆ ಅಂತ ಹೇಳಬಹುದು. ಇಫ್ ಐ ಆಮ್ ರಾಂಗ್, ಗಾಡ್ ಫಾರ್ಗಿವ್ ಮೀ, ನನಗೆ ಗೊತ್ತಿಲ್ಲ. ಬಟ್ ಮೆಜಾರಿಟಿ ಎಲ್ಲಿ ನೋಡಿದ್ರು ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ನಮಗೆ ಜನರ ಮಾತುಗಳಿಂದ ಅವರ ಹೃದಯದಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಬೇರೆ ಲೋಕದಲ್ಲಿ ಇಡೀ ಪ್ಯಾಂಡಮಿಕ್ ಇರ್ಬೋದು, ಅದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಪ್ಯಾಂಡಮಿಕ್ ಅಂತ ಕರೆದಿರ್ಬೋದು. ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕ. ಬಟ್ ನಾವು ಈ ಲೋಕದಲ್ಲಿ ಇದ್ದರೂ ಈ ಲೋಕದವರಲ್ಲ. ಆಮೆನ್. ನಾವು ಈ ಲೋಕದಲ್ಲಿ ಇದ್ದರೂ ಈ ಲೋಕದವರು ಅಲ್ಲ. ಪ್ರೇರೆ, ದೇವರ ವಾಕ್ಯ ಈ ನ್ಯಾಯಸ್ಥಾಪಕರು 7ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ 8ನೇ ವಚನದವರೆಗೆ ಯಾರಾದರೂ ಓದಿ 10ನೇ ವಚನದವರೆಗೆ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 2ರಿಂದ 10. Judges chapter 7 verse 2 to 10. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. ಆದದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು, 10,000 ಮಂದಿ ಉಳಿದರು. ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವೆನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವೆನೋ ಅವರು ಹೋಗದಿರಲಿ ಅಂದನು. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು, ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದವರು. ಆಗ ಯೆಹೋವನು ಗಿದ್ಯೋನ
ಅವರಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ಉಳಿದವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಗಿದ್ಯೋನನು ಆ 300 ಜನರನ್ನು ಇಟ್ಟುಕೊಂಡು ಉಳಿದ ಇಸ್ರಾಯೇಲ್ಯರನ್ನು ಅವರವರ ಗುಡಾರಗಳಿಗೆ ಕಳುಹಿಸುವಾಗ ಅವರ ಹತ್ತಿರ ಇದ್ದ ಆಹಾರವನ್ನು, ಕೊಂಬುಗಳನ್ನು ತನ್ನ ಜನರಿಗೋಸ್ಕರ ತೆಗೆದುಕೊಂಡನು. ಮಿದ್ಯಾನ್ಯರ ದಂಡು ಕೆಳಗೆ ತಗ್ಗಿನಲ್ಲಿ ಇಳುಕೊಂಡಿತ್ತು. ಅದೇ ದಿವಸ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ಎದ್ದು ಹೋಗಿ ಶತ್ರುಗಳ ಪಾಳೆಯಿಂದ ಮೇಲೆ ಬೀಳು, ಅದನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಅವರ ಮೇಲೆ ಬೀಳುವುದಕ್ಕೆ ಹೆದರುತ್ತೀಯಾದರೆ ಮೊದಲು ನಿನ್ನ ಸೇವಕನಾದ ಪುರನ ಸಂಗಡ ಅಲ್ಲಿಗೆ ಹೋಗಿ ಅವರು ಮಾತಾಡಿಕೊಳ್ಳುವುದನ್ನು ಲಾಲಿಸು. ಆಗ ಅವರ ಮೇಲೆ ಬೀಳುವುದಕ್ಕೆ ನಿನಗೆ ಧೈರ್ಯ ಬರುವುದು. 6ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಈ ಸಂದರ್ಭ ಏನು ಅಂತ ಗೊತ್ತಾಗ್ತದೆ. ಮಿದ್ಯಾನ್ಯರು ಮತ್ತು ಅಮಾಲೇಕ್ಯರು ಮತ್ತು ಮೂಡಣ ದೇಶದವರು, ಈ 3 ದೇಶದ ಜನಾಂಗವು ಏನಾಗಿತ್ತು, ಅವರು ಇಸ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಿದ್ರು. ಅವರೆಲ್ಲ ಮಿಡತೆಗಳ ಹಾಗೆ ಇದ್ರು. ಅಂದ್ರೆ ವೈರಿ ಸೈನ್ಯ. ಎಷ್ಟು ದೇಶ? 3 ದೇಶ ಗಿದ್ಯೋನನಿಗೆ ವಿರೋಧವಾಗಿ ಬಂದಿದೆ. ಇಲ್ಲಿ ದೇವರು ಈ ಪಾಯಿಂಟ್, ಈ ಚಾಪ್ಟರ್ ನಾನು ಯಾಕೆ ತಗೊಂಡಿದ್ದೇನೆ ಅಂದ್ರೆ, ಈ ಲೋಕದವರ ಹಾಗೆ ನಾವು ಅಲ್ಲ. ನಾವು ಈ ಲೋಕದಲ್ಲಿದ್ದರೂ ನಾವು ಈ ಲೋಕದವರಲ್ಲ. ನಮ್ಮೊಂದಿಗೆ ದೇವರು ಇರುವಾಗ ನಾವು ಶತ್ರುವಿನ ಯಾವ ಸೈನ್ಯವನ್ನಾದರೂ ಎದುರಿಸಬಲ್ಲೆವು. ಸೈತಾನನ ಯಾವ ಆಯುಧಗಳನ್ನು ನಾವು ನಿಷ್ಫಲ ಮಾಡಬಲ್ಲೆವು. ಸೈತಾನನ ನಮಗೆ ವಿರುದ್ಧವಾಗಿ ಬರುವಂತಹ ಎಲ್ಲ ಕಾಯಿಲೆಗಳು, ವ್ಯಾಧಿಗಳು, ಎಲ್ಲ ಸಂಕಟಗಳನ್ನು ನಾವು ತುಳಿದು ನೆಲಸಮ ಮಾಡಬಲ್ಲೆವು. ಹಲ್ಲೆಲೂಯಾ. ಈ ಕೊನೆಯ ದಿವಸಗಳಲ್ಲಿ ಇಂತಹ ಜನರನ್ನು ದೇವರು ಕರೆಯುತ್ತಾ ಇದ್ದಾನೆ. ಆಮೆನ್. 30,000 ಒಂದು ಆರ್ಮಿ. 30 ಎಷ್ಟು ಜನರು? 30,000 ಜನರಿದ್ರು. ಕೇವಲ 10%. ದೇವರು ಅಲ್ಲಿ ಫಿಲ್ಟರ್ ಮಾಡಿ 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 ಅಲ್ಲಿ ದೇವರು ಆ ವಚನದಲ್ಲಿ ದೇವರು ಬಹಳ ಸುಂದರವಾಗಿ ಹೇಳ್ತಾನೆ. 2ನೇ ವಚನದಲ್ಲಿ ದೇವರು ಹೇಳ್ತಾನೆ ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಏನಾಗಿದ್ದಾರೆ? ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಜನರು ಹೆಚ್ಚಾಗಿದ್ದಾರೆ. ದೇವರು ಅದಕ್ಕೆ ಕಾರಣ ಸಿದ್ಧ. ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಯಾಕೆ? ಇಷ್ಟು ಜನ ಇದ್ರೆ ಏನ್ ಹೇಳ್ತಾರೆ? ಸ್ವಹಸ್ತದಿಂದಲೇ ನಮಗೆ ರಕ್ಷಕರೇ, ನಮ್ಮ ಆರ್ಮಿ, ನಾವು ಇಸ್ರಾಯೇಲ್ಸ್, ನಾವು ಬಲವುಳ್ಳವರು, ದೇವರ ಜನಾಂಗದವರು. ನೋಡಿ, ನಾವು ಒಂದು ವಿಷಯ ತಿಳ್ಕೊಳ್ಬೇಕು. ನಾವು ದೇವರ ಜನರಾಗಿರ್ಬೋದು, ಅದರಲ್ಲಿ ದೇವರು ಮೆಜಾರಿಟಿ ಆಗಿರ್ಬೇಕು. ನಾವು ಕೇವಲ ಜನ. ದೇವರನ್ನು ತೆಗೆದು ಬಿಟ್ರೆ ನಾವು ಏನಿಲ್ಲ. ನಾವು ಕೇವಲ ಉಸುರಾಗಿದ್ದೇವೆ. ನಾವು ಕೇವಲ ಒಂದು ಇಂದು ಇದ್ದು ನಾಳೆ ಇಲ್ಲದೆ ಹೋಗುವ ಹುಲ್ಲಿನಂತಿದೆ. ಆದರೆ ದೇವರ ಯೇಸು ಸ್ವಾಮಿ ಹೇಳಿದ, ನೀವು ಈ ಲೋಕದಲ್ಲಿ ಇದ್ದರೂ ಲೋಕದವರಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕದಲ್ಲಿ ನಿಮಗೆ ವ್ಯಾಧಿ ಉಂಟು, ಅದಲ್ಲ ಲೋಕದಲ್ಲಿ ಯಾವುದೇ ರೀತಿಯ ಸಂಕಟ ಉಂಟು. ಅಲ್ಲಿಗೆ ನಿಲ್ಲಿಸಲಿಲ್ಲ. ದೇವರು ಹೇಳ್ತಾರೆ, ಆದರೆ ನಾನು ನಿಮ್ಮೊಂದಿಗಿದ್ದೇನೆ. ಯಾರೋ ಒಬ್ಬರು ಹೇಳಿದ್ರು, ಬೈಬಲ್ ನಲ್ಲಿ 365 ಫಿಯರ್ ನಾಟ್ ಅಂತ ಇದೆ, ಭಯಪಡಬೇಡ ಅಂತ 365 ಇದೆ. ಅಂದ್ರೆ ದಿವಸಕ್ಕೆ ಒಂದು ತಕೊಳ್ಬಹುದು ನೀನಂತ. ನನಗೆ ದಿವಸಕ್ಕೆ 1 ಅಥವಾ 360, ನನಗೆ ಕೇವಲ ಒಂದೇ, ಭಯಪಡಬೇಡ ಸಾಕು. ಆಮೇಲೆ ದೇವರಿಂದ ಒಂದು ಮಾತು ನಿನಗೆ ಸಿಕ್ಕಿದ್ರೆ ಅದು ನಿನ್ನನ್ನು ಬಲಪಡಿಸ್ತದೆ. ಇಲ್ಲಿ ಗಿದ್ಯೋನನಿಗೆ ವಿರುದ್ಧವಾಗಿ ಒಂದು ದೊಡ್ಡ ಆರ್ಮಿ ಬಂದಿತ್ತು. ಈಗ ದೇವರು ಆ ಮೊದಲ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಗಿದ್ಯೋನನಿಗೆ ಹೇಳ್ತಾನೆ, ಈ ಒಂದು ಸೈನ್ಯವನ್ನು, ಶತ್ರು ಸೈನ್ಯ ನಿನ್ನ ಕೈಗೆ ಒಪ್ಪಿಸ್ತೇನೆ. ಹಲ್ಲೆಲೂಯಾ. ದೇವರು ಯಾವಾಗಲೂ ಮೊದಲು ಮಾಡುವುದು ಮತ್ತೆ ಹೇಳುವುದು. ನಾವು ಮೊದಲು ಮಾಡುವುದು ಮತ್ತೆ ಹೇಳುವುದು, ನಾವು ಮೊದಲು ಹೇಳುವುದು ಮತ್ತೆ ಮಾಡುವುದು. ಕೆಲವರು ಮೊದಲು ಹೇಳ್ತೇವೆ ಮತ್ತೆ ಮಾಡುವುದಿಲ್ಲ. ನಮ್ಮ ನಂಬಿಕೆ ಅನೇಕ ವಿಧಗಳಲ್ಲಿ ಇರ್ತದೆ. ಹೇಳುವವರ ನಂಬಿಕೆ, ನಾವು ಹೇಳಿದರೆ ಮಾತ್ರ ಸಾಲದು, ನಾವು ಅದನ್ನು ಮಾಡಬೇಕು. ದೇವರು ಹೇಳ್ತಾನೆ, ನನ್ನ ಜನರು ತಮ್ಮ ಬಾಯಿಗಳಿಂದ ತುಟಿಯಿಂದ ನನ್ನನ್ನು ಸನ್ಮಾನಿಸಿದ, ಹೃದಯವು ಏನಾಗಿದೆ ಅವರಿಗೆ, ನನಗೆ ಸ್ಥೂಲವಾಗಿದೆ. ಬೇರೆ
ಇಂದು ನಮ್ಮ ಹೃದಯವನ್ನು ಬಲಪಡಿಸಬೇಕು. ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ಅಲ್ಲಿ ಬಹಳ ಸುಂದರವಾದ ಒಂದು ವಚನವಿದೆ. ನಿನ್ನ ಹೃದಯವನ್ನು ನೀನು ಜಾಗರೂಕತೆಯಿಂದ ನೀನು ಕಾಪಾಡಿಕೋ. ಯಾಕೆ ಅದರ ನಿನ್ನ ಹೃದಯವನ್ನು 4:23 ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವು. 24 ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. 25 ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳಿದರು. ಇವತ್ತು ಬೆಳಿಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ಮಾಸ್ಕ್ ಅಂದ್ರೆ ಇವ್ರು ಹೇಳ್ತಾರೆ ಏನಂದ್ರೆ ವೈರಸ್ ಒಳಗೆ ಬರೋದ ಹಾಗೆ. ಆದರೆ ಮಾಸ್ಕ್ ಹಾಕಿದ್ರೆ ನೀವು ಆಮ್ಲಜನಕ ಸೇವಿಸುವುದಿಲ್ಲ, ಬಿಟ್ಟದ್ದು ವೈರಸ್ ಅನ್ನು ತಿರುಗಿ ಸೇವಿಸ್ತೀರಿ. ನೋಡಿ, ಎಲ್ಲರಿಗೆ ನೀವು ತಿರುಗಿ ರೋಗದಲ್ಲಿ ಬಿದ್ದು ಎಲ್ಲರಿಗೆ ಬಿಸ್ನೆಸ್ ಆಗ್ಬೇಕು, ಎಲ್ಲ ಕಡೆಗಳಲ್ಲಿ ಬಿಸ್ನೆಸ್ ಆಗ್ಬೇಕು. ಬೇರೆ ಒಂದು ವಿಷಯ ನಾನು ಹೇಳ್ತೇನೆ, ಈ ಲೋಕದ ಸಿಸ್ಟಮ್ ಕೆಡುಕನ ಕೈಯಲ್ಲಿ ಬಿದ್ದಿದೆ. ಬಟ್ ವಿ ಆರ್ ನಾಟ್ ಅಂಡರ್ ದಟ್ ಸಿಸ್ಟಮ್. ಹಲ್ಲೆಲೂಯಾ. ಇನ್ನೊಂದು ಪಾಯಿಂಟ್ ಉಂಟು, ನಮಗೆ ರೋಗವಾಗಲಿ ಕಾಯಿಲೆ ಏನು ಬಂದು ಯಾರು ಎಲ್ಲಿ ಸತ್ತರೂ ಕೂಡ ನಾವು ಹೋಗುದು ಪರಲೋಕಕ್ಕೆ. ಹಲ್ಲೆಲೂಯಾ. ಹಾಗಂತ ನಿಮಗೆ ರೋಗ ಬರ್ತಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿನ್ನ ಎಡಗಡೆಯಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಕೊರೋನಾದಿಂದ ಸತ್ತು ಬಿದ್ದರು, ನಿನಗೇನು ತಟ್ಟದು. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯ. ಈ ವಾಕ್ಯಗಳು ಪ್ರತಿಧ್ವನಿಸ್ತಾ ಇದೆ. ಇದರಲ್ಲಿ ಯಾವುದರಲ್ಲಿ ಇಂಟರ್ನೆಟ್ ನಲ್ಲಿ ಪ್ರತಿಸ್ತಾರೆ, ಎಲ್ಲರೂ ಕಳಿಸ್ತಾರೆ, ಎಲ್ಲರೂ ಬಟ್ ನಾವು ನಮ್ಮ ಹೃದಯ ಹೇಗಿದೆ? ಎಲ್ಲ ಕಡೆ ಹೋಗುವ ನಾನು ಒಂದು ದಿವಸ ನಾನು ಹೊರಗೆ ಹೋಗುವ ಮಾಸ್ಕ್ ಹಾಕ್ಬೇಕಲ್ಲ, ಇಲ್ಲದ್ರೆ 400 ರೂಪಾಯಿ ಫೈನ್ ಹಾಕ್ತಾರೆ. ನನ್ನ ಮಾಸ್ಕ್ ಯಾವಾಗ ಮೂಗಿನ ಕೆಳಗೆ ಇರೋದು, ಆಮ್ಲಜನಕ ಬರಲಿ, ಯಾಕಂದ್ರೆ ಬಾಯಿಯೊಳಗೆ ಸೊಳ್ಳೆ ಹೋಗುವುದಂತ ತಪ್ಪುತ್ತದೆ ಮತ್ತು 400 ರೂಪಾಯಿ ಫೈನ್ ತಪ್ಪುತ್ತದೆ. ಇದರಲ್ಲಿ ರಕ್ಷಣೆ ಕಳ್ಕೊಳ್ಳುವುದಿಲ್ಲ. ಅದಕ್ಕಾಗಿ ನಾನು ಮಾಸ್ಕ್ ಹಾಕ್ತೇನೆ. ಇವತ್ತು ಬೆಳಿಗ್ಗೆ ಬರುವಾಗ ಹಾಕ್ಲೇ ಇಲ್ಲ, ಇಲ್ಲಿ ಉಂಟು ಮಾಸ್ಕ್. My preaching is not about not wearing the mask. My preaching about stepping into another world. ಇನ್ನೊಂದು realm. Hallelujah. ಪ್ರಿಯರೇ, ನಿಮಗೆ ಗೊತ್ತಾ, ವಿಜ್ಞಾನವು ಕೂಡ ದೃಢಪಡಿಸಿದೆ. ಎಲ್ಲ ಡಾಕ್ಟರ್ನವರು ಹೇಳ್ತಾರೆ, ಭಯಪಡಬೇಡಿ, ಯಾವುದಕ್ಕೂ ಭಯಪಡಬೇಡಿ. ಭಯಪಟ್ಟರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತದೆ. ದೇವರು 1000 ವರ್ಷ ಹಿಂದೆ ಹೇಳ್ತಾರೆ ಭಯಪಡಬೇಡ ಅಂತ. ನಾವು ಭಯಪಡ್ತಾ ಇದ್ದೇವೆ. ಈಗ ಡಾಕ್ಟರ್ನವರು ಹೇಳ್ತಾ ಇದ್ದಾರೆ ಭಯಪಡಬೇಡಿ. ಭಯಪಟ್ಟರೆ ಏನಾಗ್ತದೆ? ರೋಗ ನಿರೋಧಕ ಶಕ್ತಿ ಹಾಳಾಗ್ತದೆ. ಆದ್ರಿಂದ ಜನರು ಟ್ರೈ ಮಾಡ್ತಾ ಇದ್ದಾರೆ ಭಯಪಡದೇ ಇರಲಿಕ್ಕೆ. ಪ್ರಿಯರೇ, ನಾವು ದೇವರು ನಮಗೆ 2 ತಿಮೋಥೆ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನಿಮಗೆ ಯಾವ ಆತ್ಮ ಇದೆ? ನಿಮ್ಮಲ್ಲಿ ಯಾವ ಆತ್ಮ ಇದೆ? ನಿಮ್ಮಲ್ಲಿ ಭಯದ ಆತ್ಮ ಇದ್ರೆ ನೀವು ಭಯ ಪಡ್ತೀರಿ. ಕೊರೋನಾದ ಬಗ್ಗೆ ಮಾತ್ರ ಭಯ ಪಡಬೇಕಾಗಿಲ್ಲ, ಅನೇಕ ವಿಧದ ಭಯ ಇದೆ. ಹೌದಲ್ಲ? ಅನೇಕ ವಿಧದ ಭಯ ಇದೆ. ನಮ್ಮ ಮಕ್ಕಳು ಸಣ್ಣ, ನಮಗೆ ಫಸ್ಟ್ ಮಗ ಬಂದಾಗ ನಮಗೆ ಫಸ್ಟ್ ಅನುಭವ, ಫಸ್ಟ್ ಮಗು ನಮಗೆ ಆಗೆಲ್ಲ ಸಣ್ಣ ಒಂದು ಫ್ರಿಡ್ಜ್ ಇತ್ತು. ಫ್ರಿಡ್ಜ್ ಇದೆ ಕೊಡುದಿಲ್ಲ ನಮಗೆ. ಯಾಕೆ? ಶೀತ ಆಗ್ತದೆ. ನನಗೆ ಅದೇ ಇವಳು ಹೇಳ್ತಿಲ್ಲ, ಆಗ ನಂಬಿಕೆಯಲ್ಲಿ ಬೆಳೀತಿತ್ತು ಶೀತ ಆಗ್ತದೆ. ಹಾಗೆ ಆಯ್ತು, ಫ್ರಿಡ್ಜ್ ಇದೇನು ಕೊಡ್ತಾ ಇರಲಿಲ್ಲ ನಮಗೆ. ನಾವು ಒಟ್ರಾಸಿ ಅಂದ್ರೆ ನಂಬಿಕೆಯಲ್ಲಿ, ಈ ಲೋಕದಲ್ಲಿ ಒಟ್ರಾಸಿ ನಂಬಿಕೆ ಹೆಚ್ಚು. ಆದ್ರೆ ಎಲ್ಲಾದ್ರೂ ತಪ್ಪಿ ಹೋಗಿ ಅವನು ಕೋಲ್ಡ್ ಕೊಡಿದ್ರೆ ಏನಾಗ್ತಿದ್ರು, ತುಂಬಾ ಭಯಂಕರವಾಗಿ ಆಗ್ಬಿಡ್ತಿತ್ತು ಅವನಿಗೆ. ನಾನು ಹೇಳಿದೆ, ಇದೆಲ್ಲ ನಡೆಯುದಿಲ್ಲ. ಮಕ್ಕಳನ್ನು ಎಲ್ಲದಕ್ಕೆ ಒಗ್ಗಿಸಿಕೊಡ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವವಾಗಲಿ, ನಮ್ಮ ಮಕ್ಕಳ ಜೀವವಾಗಲಿ ಎಲ್ಲ ಯಾರ ಕೈಯಲ್ಲಿಟ್ಟು? ದೇವರ ಕೈಯಲ್ಲಿಟ್ಟು. ಹಲ್ಲೆಲೂಯಾ. ಪ್ರಿಯರೇ, ಭಯ. ಇವತ್ತು ನಮ್ಮ ಹೃದಯವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾವ ಭಯ ಇದೆ ನಿನಗೆ? ಭವಿಷ್ಯದ ಭಯ ಇದೆಯಾ? ನಿನ್ನ ಭಯ ಇದೆಯಾ? ಈಗ ಮೆಜಾರಿಟಿ ಭಯ ಕೊರೋನಾ. ಯಾಕಂದ್ರೆ ಎಲ್ಲ ಟಿವಿಗಳು ಬಂಬಡ ಹೊಡೆದು ಜನರನ್ನು ಅದರಲ್ಲೇ ತುಂಬಿಸಿ ಬಿಟ್ಟಿದೆ. ನನ್ನ ಮನೆಯಲ್ಲಿ ಏನಾದ್ರೂ ಮೊದಲು ನ್ಯೂಸ್ ಹಾಕ್ತಿದ್ರು, ಅದು ಇಲ್ಲಿವತ್ತು 58 ಅಂತೆ, ಇಲ್ಲಿ 100 ಅಂತೆ ಅಂತ ಹೇಳ್ತೇನೆ. ನಾನು ಹೇಳಿದೆ 100 ಜನರಿಗೆ ಜ್ವರ ಬಂದಿದೆ, ಶೀತ ಇದೆ ಅಷ್ಟೇ. ಹಲ್ಲೆಲೂಯಾ. ಕೊರೋನಾ ವೈರಸ್ ಈಸ್ ಅ ಸಿಂಪಲ್
ಅದಕ್ಕೆ ಸೆಲೆಬ್ರಿಟಿ ವೈರಸ್ ಅಂತ ಕರೀತಾರೆ. ಸೆಲೆಬ್ರಿಟಿ ಅಂದ್ರೆ ದಾಳಿಜಿ ಪಕ್ಕಡೆ ಅಂತ ಗಮ್ಮತ್ತು. 100ರಲ್ಲಿ ಅವರೇ ಹೇಳುದು, ನಾನು ಹೇಳುದು 100ರಲ್ಲಿ ಅದು ಜನರು 3 ಜನರನ್ನು ಗೊತ್ತಿರ್ತದೆ. ಈಗ ಅದು ಕಡಿಮೆ ಆಗಿದೆ. ನಾವು ಎವ್ರಿ ಡೇ ವಿ ಆರ್ ಪ್ರೇಯಿಂಗ್ ಆಲ್ಸೋ, ಮೆನಿ ಪೀಪಲ್ ಆರ್ ಪ್ರೇಯಿಂಗ್. ಪ್ರತಿ ದಿವಸ ಮುಂಜಾನೆ ನಾವು ಪ್ರಾರ್ಥನೆ, ಸ್ವಾಮಿ ಕೊರೋನಾ ವೈರಸ್ ಅನ್ನು ಅಡಗಿಸಿ ಬಿಡು, ರಿಕವರಿ ರೇಟ್ ಹೆಚ್ಚಾಗಿ. 1 ತಿಂಗಳ ಮುಂದೆ ಮಿನಿಸ್ಟರ್ ಆಫ್ ಹೆಲ್ತ್ ಅವರು ಹೇಳಿದ್ರು ರಿಕವರಿ ರೇಟ್ ಡಬಲ್ ಆಗ್ತಾ ಇದೆ. Hallelujah. God is listening to our prayer. We have a great power. We have a great power that is given to us. That is God's word. Hallelujah. ಇಲ್ಲಿ ಏನಾಗ್ತದೆ, ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊ. ಇವತ್ತು ಇದು ಬಂತು, ಇನ್ನು ನಾಳೆ ಇನ್ನೊಂದು ಡೆಡ್ಲಿ ವೈರಸ್ ಬಂದ್ರೆ, ಖಾಲಿ ನೀನು ನೋಡಿದ್ರೆ ನಿನ್ಗೆ ವೈರಸ್ ಬರ್ತದೆ, ಇನ್ನೊಬ್ಬರ ನೋಡಿದ್ರೆ ಅವರಿಗೆ ವೈರಸ್. ನಾವು ಮತ್ತೆ ನೋಡುದಿಲ್ಲ ಅವರು. See, fear should not control your life. ಹೌದಲ್ವಾ? ಇವತ್ತು ಎಷ್ಟು ನಾವು ಫೇತ್ಫುಲ್ ಆಗಿ ನಾವು ಗವರ್ಮೆಂಟ್ ನೋಡಿ ಹೇಗೆ ಕೂತಿದ್ದೇವೆ, ಚಂದ ಮಾಡಿ ದೂರ ದೂರ ಕೂತಿದ್ದೇವೆ, ಗುಡ್. ಆದರೆ ನಾವು ಈ ಲೋಕದ ಆಜ್ಞೆಗಳಿಗೆ ಭಯ ಪಡುವಷ್ಟು ದೇವರ ಆಜ್ಞೆಗೆ ಭಯ ಪಡ್ತಿದ್ರೆ ಈ ಹೊತ್ತಿಗೆ ಇಡೀ ಲೋಕ ರಕ್ಷಣೆಯಿಂದ ಯೇಸು ಬಂದು ಆಗಿರ್ತಿತ್ತು. Hallelujah. But no matter, ಇನ್ನು ಸಮಯ ಮೀರಿಲ್ಲ. Let us strengthen our heart. ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿ. ಯಾಕೆಂದ್ರೆ ಅದರೊಳಗಿಂದ ಜೀವಧಾರೆಗಳು ಹೊರಡುವು. Amen. ಸೊ ಅಲ್ಲಿಂದ ಜೀವಧಾರೆ ಹೊರಡ್ತದೆ. ಎಲ್ಲಿಗೆ ಹೊರಡ್ತದೆ ಅದು? ಎಲ್ಲಿಗೆ? ಕದ್ರಿಗ, ಬಲ್ಮಠಕ್ಕ, ಲೋಕಕ್ಕೆ, ಇಡೀ ಲೋಕಕ್ಕೆ. Hallelujah. ನಾನು ಇತ್ತೀಚೆಗೆ ಪ್ರೇಯರ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಬ್ಯಾಂಕಿಗೆ ಹೋದ್ರೆ ಸಹ ಬ್ಯಾಂಕಿನಲ್ಲಿ ಅಲ್ಲಿಡಿ ಇಲ್ಲಿಡಿ ದೂರ ದೂರ ನಾನೊಮ್ಮೆ ಕೇಳ್ಬೇಕಂತಂದ್ರೆ ನನಗೆಲ್ಲ ನಿಮ್ಮಿಂದ ನನಗೆ ಬರೋ ಜನ ನನ್ನಿಂದ ನಿಮಗೆ ಬರೋದಿಲ್ಲ. ಜನ ಎಷ್ಟು ಭಯ ಪಡ್ತಾರಂದ್ರೆ, ಕೊರೋನಾ ಹೇಳಿದ್ರೆ ಕೆಮ್ಮಿದ್ರೆ ಆಯ್ತು ಎಲ್ಲರೂ ನೋಡ್ತಾರೆ. ಈಗ ಖಾಲಿ ಕೆಮ್ಮಿದ್ರೆ, ಮೊನ್ನೆ ತರಕಾರಿ ತಗೊಳ್ಳಿಕ್ಕೆ ಹೋದೆ, ಸ್ವಲ್ಪ ಕೆಮ್ಮು ಬಂತು, ನಾನು ಎನಿಸಿದೆ ಕೆಮ್ಮುದು ಬೇಡ, ಕೆಮ್ಮಿದ್ರೆ ಎಲ್ಲರೂ ಹೀಗೆ ನೋಡ್ಲಿಕ್ಕೆ. ಬೆಂಗಳೂರಿಗೆ ಹೋಗಿದ್ದೆ ನನ್ನ ಮಗಳ ಮೆಡಿಕಲ್ ಎಕ್ಸಾಮ್ಗೆ. ಆಗ ಲಾಕ್ಡೌನ್ ಎಲ್ಲ ಆಗಲಿಲ್ಲ ಎಲ್ಲಿ, ಬ್ಯಾಂಗ್ಳೂರಿನಲ್ಲಿ ಆಗ ಲಾಕ್ಡೌನ್ ಎಲ್ಲ ಆಗ್ಲಿರ್ಲಿಲ್ಲ. ಅವಳಿಗೆ ಇಮಿಗ್ರೇಷನ್ಗೆ ಒಂದು ಮೆಡಿಕಲ್ ಟೆಸ್ಟ್ ಇತ್ತು, ಹೋಗಿದ್ದೆ. ನಾವು ಹೋಗ್ಲಿಕ್ಕೆ ಆಟೋಗೆ ಕಾಯ್ತಾ ಇದ್ದೆ. ಆಟೋಗೆ ಕಾಯ್ತಾ ಇರುವಾಗ ನಾನು ಒಂದು ಕೆಮ್ಮಿದೆ ಆಯ್ತಾ, ಅಲ್ಲಿ ಸಿಗ್ನಲ್ ಹತ್ರವೇ ನಿಂತದ್ದು. ಎಲ್ಲ ನಾನು ನೋಡ್ತಾರೆ, ನಾನು ಹೆಸರು ಮಗಳು ಹೇಳಿದ್ರು, ಪಪ್ಪ ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನಾನು ಯಾಕೆ ನೋಡ್ತಾ ಇದ್ದಾರೆ ಮತ್ತೆ ಗೊತ್ತಾಯ್ತು, ಕೆಮ್ಮಿದೆ. ಪ್ರಿಯರೇ, ಈ ಲೋಕದ ಆ ಒಂದು ಸಿಚುವೇಶನ್ ಆಗಿದೆ. ನಾವು ಲೋಕವನ್ನು ದೂರ್ಲಿಕ್ಕೆ ಆಗುದಿಲ್ಲ, ಬಟ್ ನಾವು ಲೋಕದವರಲ್ಲ ಎಂದು ತಿಳ್ಕೊಳ್ಬೇಕು. We are not of the world. Though we are in this world, but we are not of the world. Hallelujah. Social distancing. ಒಬ್ಬರಿಂದ ಒಬ್ಬರು ದೂರ ಆಗಿದ್ದೇವೆ. ಕೆಲವರು ಶೇಕ್ ಹ್ಯಾಂಡ್ ಕೊಡ್ಲಿಕ್ಕೆ ಹೆದರುತ್ತಾರೆ, ಕೆಲವರು ಹತ್ರ ನಿಂತು ಮಾತಾಡಲಿಕ್ಕೆ ಹೆದರುತ್ತಾರೆ. ಅವಿಶ್ವಾಸಿಗಳು ಹೇಳುವುದಲ್ಲ, ವಿಶ್ವಾಸಿಗಳು. ಕೆಲವರು ಸೇವಕರೇ ಇದರ ಬಗ್ಗೆ ಭಯದ ಬಗ್ಗೆ ಮಾತಾಡ್ತಾರೆ. ದೇವರ ರಾಜ್ಯದಲ್ಲಿ ಭಯ ಇರುವವರಿಗೆ ಯುದ್ಧದಲ್ಲಿ ಅವಕಾಶ ಇಲ್ಲ. ಇಲ್ಲಿ ದೇವರು ಹೇಳ್ತಾನೆ 22,000 ಜಾಸ್ತಿ ಆಯ್ತು. ದೇವರಿಗೆ ನಂಬರ್ ಮುಖ್ಯ ಅಲ್ಲ, ದೇವರಿಗೆ ನಂಬರ್ ಮುಖ್ಯ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನಿತ್ಯ ಜೀವಕ್ಕೆ, ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗುವ ದಾರಿ ಇಕ್ಕಟ್ಟು, ಹಾದಿ ಬಿಕ್ಕಟ್ಟು. ಅದನ್ನು ಕಂಡು ಹಿಡಿಯುವವರು ಎಷ್ಟು ಮಂದಿ? ಸ್ವಲ್ಪ ಮಂದಿ. ಯೇಸು ಸ್ವಾಮಿ ಸುಳ್ಳು ಹೇಳಿದಲ್ಲ. ಯೇಸು ಸ್ವಾಮಿ ಇಲ್ಲಲ್ಲ, ಅದು ನಾನು ಆಗ ಹೇಳಿದ ಪಾಪ್ಯುಲೇಷನ್ ಕಡಿಮೆ ಇರುವಾಗ ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಅಂತ ಹೇಳಿದ. ನೋ, ಅದನ್ನು ಕಂಡುಹಿಡಿದ ಸ್ವಲ್ಪ ಮಂದಿ. ಅದರ ಅರ್ಥ ಏನಂದ್ರೆ, ಯೇಸು ಹೇಳಿದಾನೆ, ಮನುಷ್ಯ ಕುಮಾರನು ಅಂತ್ಯದಲ್ಲಿ ಲೋಕಕ್ಕೆ ಬರುವಾಗ ನಂಬಿಕೆಯನ್ನು ಕಾಣುವನು. ಪ್ರಿಯರೇ, ಇಫ್ ಯು ಲೂಸ್ ಯುವರ್ ಫೇತ್, ಯು ಲೂಸ್ ಯುವರ್ ಲೈಫ್. ದೇವರು ನನ್ನೊಂದಿಗೆ ಕ್ಲಿಯರ್ ಆಗಿ ಮಾತಾಡಿದ, ಮಗನೇ, ಒಂದು ಸಮಯ ಬರ್ತದೆ, ಆ ಸಮಯ ಎಷ್ಟು ಭಯಂಕರವಾಗಿರ್ತಂದ್ರೆ, ಯಾರು ನನ್ನನ್ನು ನಂಬಿರುತ್ತಾರೋ, ಯಾರು ನನ್ನಲ್ಲಿ ಭರವಸೆ ಬಿಟ್ಟಿದ್ದಾರೋ ಅವರು ಮಾತ್ರ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. Hallelujah. Not your bank balance, not your anything, not your property. ನಿನ್ನ ಪ್ರಾಪರ್ಟಿಯನ್ನು ನಾಳೆ ಗವರ್ಮೆಂಟ್
ತಗೊಳ್ಬಹುದು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಸೀಸ್ ಮಾಡಿ ಚಿಪ್ ಹಾಕ್ಬೇಕಂತ ಹೇಳ್ಬೋದು. ಬಟ್ ಯೆಟ್ ಐ ವಿಲ್ ಬಿಲೀವ್ ಇನ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಆಕಾಶವನ್ನು ಒಡೆದು ಮನ್ನವನ್ನು ಕೊಟ್ಟ ನನ್ನ ದೇವರು ಅವತ್ತು ಈ ಹೊತ್ತು ಜೀವಂತನಾಗಿದ್ದಾನೆ. ಹಲ್ಲೆಲೂಯಾ. Only if he allows me to cut my head for God's sake, then only it will happen. But before that we all will be raptured. Hallelujah. ಇಲ್ಲ ಸೆಕೆಂಡ್ ಫ್ಲೈಟ್ ಅಲ್ಲಿ ಬರಬೇಕು. ಈಗ ಹೆದರಿದ್ರೆ ಸೆಕೆಂಡ್ ಫ್ಲೈಟ್ ಅಲ್ಲಿ ಬರಬೇಕು. ಆಗ ಇನ್ನೂ ಹೆದರುತ್ತೀರಿ. Do not fear. जो डर गया वो मर गया. ಪರವಾಗಿಲ್ಲ, ಇದು ಶೋಲೆದು ಡೈಲಾಗ್, but that is the truth. ಶೋಲೆ ಅವರು ಸತ್ಯ ಹೇಳ್ತಾರೆ ಬೈಬಲ್. Fear kills you. Fear will paralyze you. ನಂಬಿಕೆಯು ನಿಮ್ಮನ್ನು ಭಯವು ನಿಮ್ಮನ್ನು ನಿಸ್ತೇಜಗೊಳಿಸುತ್ತದೆ. ಒಬ್ಬ ನಿಸ್ತೇಜನಾದ್ರೆ, ಪಾರ್ಶ್ವವಾಯಾದ್ರೆ, he cannot use that part. ಹೌದಾ? ಸೊ ನಿಮ್ಮ ಭಯವು ನಿಮ್ಮ ಉಳಿದ ಆಂತರಿಕ ಎಲ್ಲ ಅಂಗಗಳನ್ನು ನಿಸ್ತೇಜಗೊಳಿಸುತ್ತದೆ. If you want anything, ask God for that faith, fearless spirit. Hallelujah. ಪ್ರಿಯರೇ, ಇದು ಕೇಳುವಾಗ ಒಳ್ಳೆ ಇವತ್ತು ಬೂಸ್ಟ್ ಇಂಜೆಕ್ಷನ್ ಕೊಟ್ಟಾಗ ಆಗ್ತದೆ. ಬಟ್ ಔಟ್ ದೇರ್ ವೆನ್ ಯು ಆರ್ ಅಲೋನ್, ನೀವು ಒಬ್ಬರೇ ಇರುವಾಗ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾಕ್ಟೀಸ್ ದಿಸ್, ಬಿಲ್ಡ್ ಅಪ್ ದ ಮಸಲ್ ಆಫ್ ಫೇತ್. ಹಲ್ಲೆಲೂಯಾ. ನಂಬಿಕೆ ಹೇಗೆ ಬರ್ತದೆ ರೀ? ನಂಬಿಕೆ ಹೇಗೆ ಬರ್ತದೆ? ಇನ್ನೊಬ್ಬನು ತಲೆ ಮೇಲೆ ಕೈ ಇಟ್ಟು ನಂಬಿಕೆಯನ್ನು ಕೊಡ್ತೇನೆ ಅಂತಾರೆ. ಓ ಬ್ರದರ್, ಅವರಿಗೆ ತುಂಬಾ ನಂಬಿಕೆ ಇಟ್ಟು ಅವರು ತಲೆ ಮೇಲೆ ಕೈ ಇಟ್ಟು, ನೋ, ದಟ್ಸ್ ನಾಟ್. ದೇವರ ವಾಕ್ಯ ಹೇಳ್ತದೆ, ನಾವು ಲೋಕದಿಂದ ಬಂದ ಆತ್ಮವನ್ನು ಹೊಂದಿಕೊಳ್ಳಿಲ್ಲ, ನಾವು ದೇವರಿಂದ ಬಂದ ಆತ್ಮವನ್ನು ಹೊಂದಿಕೊಂಡಿದ್ದೇವೆ. Faith cannot be transferred. Faith has to be built. Because ನಿಮ್ಮಲ್ಲಿ ಇಲ್ಲದಿದ್ರೆ ಅದು ದೇವರು ಎಲ್ಲರಿಗೆ ನಂಬಿಕೆ ಆ ಒಂದು ಬೀಜವನ್ನು ಕೊಟ್ಟಿದ್ದಾನೆ. God has put a seed of faith in everybody. ನಿಮಗೆ ಡೌಟ್ ಆದ್ರೆ Romans 12 chapter ಓದಿ, ಅದರಲ್ಲಿ ಬರುತ್ತೆ. Hallelujah. The problem is we do not have faith. ಇನ್ನೊಂದು ಜನರಿಗೆ ರಾಂಗ್ ನೋಷನ್ ಎಂದರೆ ಫೇತ್ ಅಂದ್ರೆ ಇಲ್ಲಿ ತಿಳ್ಕೊಳ್ಳೋದು, ಓ ಯಸ್ ನಾನು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ. ನೋ, ದಟ್ ಇಸ್ ನಾಟ್ ಫೇತ್. ಫೇತ್ ವಿದೌಟ್ ಆಕ್ಷನ್ ಇಸ್ ಡೆಡ್. Hallelujah. ಒಂದು ದಿವಸ ನಾನು ಹೊರಗೆ ಹೋಗಿ ಬಂದಿದ್ದೆ. ನಾನು ಹೊರಗೆ ಹೋಗಿ ಬಂದ್ರೆ ಈಗಂತಲ್ಲ, ನಾನು ಮೊದಲಿಂದಲೂ ಹೊರಗೆ ಹೋಗಿ ಮಾರ್ಕೆಟ್ಗೆ ಏನಾದ್ರು ಹೋಗಿ ಬಂದ್ರೆ ತಣ್ಣಗೊಂದು ಶವರ್ ಮಾಡ್ತೇನೆ. ಈಗಲ್ಲ, ಮೊದಲಿಂದ. ಈ ಸರಿ ಶವರ್ ಮಾಡುವಾಗ ನಾನು ಸ್ವಲ್ಪ ಸೋಪ್ ಎಲ್ಲ ಉಜ್ಜುತ್ತಾ ಇದ್ದೆ, ಹೀಗೆ ಕಾಲಿಗೆಲ್ಲ ಉಜ್ಜುತ್ತಾ ಇದ್ದೆ. ಹೊರಗೆ ಹೋಗಿ ಬಂದೆಲ್ಲ ದೇವ್ರನ್ನ ಅಂತ ಕೇಳಿದ್ರು, ಸೀಕ್ರೆಟ್ ಬಿಲೀವರ್ ಅಂತ ಕೇಳಿ ನನಗೆ ನೆಗಳಿಗೆ ಬಂತು. ಸ್ವಾಮಿ, ಸೀಕ್ರೆಟ್ ಬಿಲೀವರ್ ಅಂದ್ರೆ ಅಂತ ಬಾತ್ರೂಮ್ ನಲ್ಲಿ ಕೈ ತೊಳಿತಿದ್ಯಾ? How many of you know God speaks? ಅಲ್ಲ, ದೇವರು ಬಹಳ ತಮಾಷೆ. ರೆಬ್ಯೂಕ್ ಮಾಡುವಲ್ಲಿ ರೆಬ್ಯೂಕ್ ಮಾಡ್ತಾನೆ. ನಾನು ಹೇಳಿಲ್ಲ ಸ್ವಾಮಿ, ನಾವಿಲ್ಲ ಹೇಳಿದ್ರೆ ಅವರಿಗೆ ಗೊತ್ತಾಗ್ತದೆ. ಅಲ್ಲ, ನಾವು ಕೈ ತೊಳಿತಾ ಇರುವಾಗ ಒಂದು ಇರ್ತದ, ಹೊರಗೆ ಹೋಗಿ ಬಂದೆ ಅಲ್ಲ, ಸ್ವಲ್ಪ ತೊಳಿಯುವ, ಸ್ವಲ್ಪ ತೊಳೆಯುವುದು ತಪ್ಪಲ್ಲ. ಬಟ್ ದೇವರು ನನಗೆ ಸೀಕ್ರೆಟ್ ಬಿಲೀವರ್ ಹೇಳುವಾಗ ನನಗೆ ಬಹಳ ನಗು ಬಂತು. ನಿಮ್ಗೆ ಸಹ ನಗು ಬಂತಲ್ವಾ? ಸೊ ವಿ ಶುಡ್ ನಾಟ್ ಬಿ ಸೀಕ್ರೆಟ್ ಬಿಲೀವರ್ಸ್. ಬಿಲೀವರ್ಸ್ ಯಾವುದು ಸೀಕ್ರೆಟ್ ಅಲ್ಲ. ನಿಮ್ಮ ನಂಬಿಕೆ ಅದು ಪ್ಯಾಂಡಮಿಕ್ ಆಗಬೇಕು. ಇತ್ತೀಚೆಗೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ನನಗೆ ಒಂದು ವಿಷನ್ ತೋರಿಸಿದ. ಆ ವಿಷನ್ ಅಲ್ಲಿ ಏನು ಗೊತ್ತಾ, ಒಬ್ಬ ವ್ಯಕ್ತಿಯ ಮೇಲೆ ಫುಲ್ ಪೆಟ್ರೋಲ್ ಇದೆ, ಪೆಟ್ರೋಲ್ ಸುರಿದದೆ. ಓಕೆ, ಒಬ್ಬ ವ್ಯಕ್ತಿಯ ಮೇಲೆ ಫುಲ್ ಪೆಟ್ರೋಲ್ ಸುರಿದದೆ. ಇನ್ನೊಬ್ಬ ವ್ಯಕ್ತಿ ಉರಿತಾ ಇದ್ದಾನೆ, ಬೆಂಕಿ. ಅವನಂದ್ರೆ ಉರಿತಾ ಅಬ್ಬಬ್ಬ ಅಂತ ಒಬ್ಬ ಹೇಳಿದಿಲ್ಲ, ಅವನು ಬೆಂಕಿ ಅವನ ಮೇಲೆ ಉರಿತಾ ಇದೆ. ದೇವರು ಹೇಳಿದ, ದೇವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ, ಮಗನೇ, ಇದರಲ್ಲಿ ಯಾರು ಯಾರಿಗೆ ಭಯ ಪಡಬೇಕು? ನೋಡಿ, ದೇವರು ಸಿಂಪಲ್ ಆಗಿ ನಮಗೆ ಟೀಚ್ ಮಾಡ್ತಾನೆ. ಇದನ್ನು ನೀವು ಯೂಸ್ ಮಾಡಿ, ಯು ಕ್ಯಾನ್ ಸ್ಪೀಕ್ ಟು ಅದರ್ಸ್ ಆಲ್ಸೋ. ಯಾರು ಯಾರಿಗೆ ಭಯ ಪಡಬೇಕು ನನಗೆ ನೀವೇ ಹೇಳಿ. ಬೆಂಕಿಯವನು ಪೆಟ್ರೋಲ್ನವನು ಹತ್ರ ಬರಬೇಡ ಅಂತ ಭಯ ಪಡಬೇಕಾ, ಅಥವಾ ಪೆಟ್ರೋಲ್ನವನು ಬೆಂಕಿಯವ ಅವನ ಹತ್ರ ಹೋಗುವಾಗ ಅವನು ಭಯ ಪಡ್ಬೇಕು? ಯಾರು ಭಯ ಪಡ್ಬೇಕು ಹೇಳಿ? ಪೆಟ್ರೋಲ್ ನಾವು ಭಯ ಪಡ್ಬೇಕು ತಾನೆ. ಯಾಕಂದ್ರೆ ಆ ಬೆಂಕಿ ನನಗೂ ಹಬ್ಬಿಕೊಳ್ತದೆ. ಸಿಸ್ಟರ್, ನನ್ನ ಊರು ಈಚೆ ಬೀಳ್ತಾವ ತೊಂದರೆ. ಸಿಸ್ಟಮ್ ಎಲ್ಲ ಆಚೆ ಇರ್ತಾರೆ, ಕಾಲಿಗೆ ಅವ್ರು ಎಣಿಸಿದ್ದು ಕಾಲಿಗೆ ಇದಾಗ್ತದೆ ಅಂತ ಹೇಳಿ ಆಯ್ತಾ. ಪ್ರೈಸ್ ಲಾರ್ಡ್. ಕೇಳಿ, ದ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ.
ಹೌದಾ? ಯಾರು ಯಾರಿಗೆ ಭಯಪಡೋದು ಗೊತ್ತಾಯ್ತಲ್ಲ. ಇಲ್ಲಿ ದೇವರು ಹೇಳ್ತಾನೆ, ಮತ್ತೆ ದೇವರು ನನಗೆ ವಚನ ಕೊಟ್ಟ, ನನ್ನ ಜನರನ್ನು ಅಗ್ನಿ ಜ್ವಾಲೆಗಳನ್ನಾಗಿ ಮಾಡ್ತಾನೆ. ಆಮೆನ್. ಯು ಆರ್ ದ ಫ್ಲೇಮ್ಸ್ ಆಫ್ ಫೈರ್. ಆಮೆನ್. ನೀವು ದೇವರ ಅಗ್ನಿ ಜ್ವಾಲೆ ಆಗಿದ್ದೀರಿ. ಅರ್ಥ ಆಯ್ತಲ್ಲ? ಅಗ್ನಿ ಯಾವಾಗಲೂ ಕಟ್ಟಿಗೆಗೆ ಭಯಪಡುವುದಂತೆ, ಪೆಟ್ರೋಲ್ಗೆ ಭಯಪಡುವುದಂತೆ, ಪೆಟ್ರೋಲೇ ಭಯಪಡಬೇಕು. ಸೊ ರೋಗವು, ಅಯ್ಯೋ ರೋಗವು ನನ್ನನ್ನು ಮುಟ್ಟುತ್ತದೆ, ಅಯ್ಯೋ ರೋಗವು ನನ್ನನ್ನು ಹಿಡಿಯುತ್ತದೆ ಎಂಬ ಭಯ ನಿಮಗೆ ಬೇಡ. ಹಾಗಿದ್ರೆ ಬೆಂಕಿ ಪೆಟ್ರೋಲ್ನವನಿಗೆ ಭಯಪಟ್ಟಾಗೆ, ಹೌದಲ್ವಾ? ಉಲ್ಟ ಏನಾಗಬೇಕು, ನಾವು ಅವರನ್ನು ಮುಟ್ಟುವಾಗ, ತರಕಾರಿಯವರನ್ನಾಗಲಿ ಯಾರಿಗಾದ್ರು ಸೆಕೆಂಡ್ ಕೊಡುವಾಗ ಏನಾಗ್ತದಂದ್ರೆ, ಈ ಬೆಂಕಿ, ಆ ಹೀಲಿಂಗ್ ಪವರ್, ಆ ವರ್ಡ್ ಆಫ್ ಗಾಡ್, ಫೈರ್ ಆಫ್ ಗಾಡ್ ಅವರ ಒಳಗೆ ಹೋಗ್ತದೆ. ತರಕಾರಿಯವರು ಹೇಳಬೇಕು, ನಿನ್ನೆವರೆಗೆ ಜ್ವರ ಇತ್ತು, ಇವತ್ತು ಜ್ವರವಿಲ್ಲ. ದೇವರು ಎಂಚಿನ ಪುಣ್ಯ ಮಂದೆ, ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಬೆಂಕಿ ಅವರ ಒಳಗೆ ಹೋಗಿದೆ. Hallelujah. Do not touch, do not speak, do not touch. ನಮ್ಮ ಒಂದು ಟಚ್ ಕ್ಯಾನ್ ಹೀಲ್ ದ ಪೀಪಲ್. ಕೆಲವರೆಲ್ಲ ಹೇಳ್ತಿದ್ರು, ಎಲ್ಲಿದ್ದಾರೆ ಕೊರೋನಾಕ್ಕೆ ಫೇತ್ ಲೀಡರಲ್ಲಿ, ಎಲ್ಲಿದ್ದಾರೆ ಕೊರೋನಾದವರಿಗೆ? ನಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಎಲ್ಲಿ ಬಿಡ್ತಾರ? ನಾನು ಕೆಲವರಿಗೆ ಆನ್ಲೈನ್ ಪ್ರೇಯರ್ ಮಾಡಿದ್ದೇನೆ, ಬಿಡ್ತಾರೆ. ಯಾರನ್ನು ಬಿಡುದಿಲ್ಲ, ಬಿಟ್ಟರೆ ಹೋಗ್ತೇವೆ ನಾವು. ಮತ್ತೆ ನಮ್ಮ ಕಂಡೀಷನ್ ಅಲ್ಲಿ ನಮ್ಗೆ ಯಾವುದು PP ಯಾವುದು ಬೇಡ, ಹಾಕ್ಬಾರ್ದು. ಕರೆಕ್ಟಾ? ಪ್ರಿಯರೇ, ದೇವರ ಆತ್ಮದಿಂದ ಅಭಿಷಿಕ್ತನಾದವನು ಎಂದಿಗೂ ಹೆದರುವುದಿಲ್ಲ. ಆಮೆನ್. ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊ. ಯಾಕಂದ್ರೆ ನಿಮ್ಮ ಹಾರ್ಟ್ ವೀಕ್ ಆದ್ರೆ ಎವ್ರಿಥಿಂಗ್ ಇಸ್ ಗಡ್ಬಡ್. ಬೈಬಲ್ ಅಲ್ಲಿ ಹೇಳ್ತದೆ, ಇನ್ ದ ಲಾಸ್ಟ್ ಡೇಸ್ ಪೀಪಲ್ಸ್ ಹಾರ್ಟ್ ವಿಲ್ ಫೇಲ್ ಫಾರ್ ಫಿಯರ್. ಜನರು ಭಯಭ್ರಾಂತರಾಗುವರು ಎಂಬುದಾಗಿ. ಇನ್ನು ಮುಂದೆ ಇದೆಲ್ಲ ಜಸ್ಟ್ ಸ್ಯಾಂಪಲ್ ಕೊಟ್ಟದ ಅಂತ ದೇವರು ನಮಗೆ ಸ್ಯಾಂಪಲ್. ಅರ್ಥ ಆಯ್ತಲ್ಲ? ದೇವರ ರಾಜ್ಯದಲ್ಲಿ ಇರುವಾಗ ನಾವು ಭಯದವರಾಗಬಾರ್ದು. 2 ತಿಮೋಥೆ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ದೇವರು ನಮಗೆ, ಅಲ್ಲಿ ಕನ್ನಡದಲ್ಲಿ ಹೇಗೆ ತರದ ಆತ್ಮ ಅಂತ ಇದೆ, ಬಟ್ ಇಂಗ್ಲಿಷ್ ನಲ್ಲಿ ಏನಿದೆ, ಗಾಡ್ ಹಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್, ಬಟ್ ಗಾಡ್ ಹಸ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಪವರ್ and of love and of sound mind. Hallelujah. ದೇವರು ನಮಗೆ ಕೊಟ್ಟಿರುವ ಆತ್ಮ ಹೇಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ, ಆದರೆ ಬಲ ಮತ್ತು ಪ್ರೀತಿ ಮತ್ತು ಸ್ವಸ್ಥ ಬುದ್ಧಿಯ ಆತ್ಮ. ಆಮೆನ್. Hallelujah. Praise the Lord. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೋಗಿ ನೋಡಿ, ಒಮ್ಮೆ ಮಾಸ್ಕ್ ಹಾಕ್ಬೇಕಂತ ಹೇಳಿದ್ರು. ಈಗ ಮಾಸ್ಕ್ ಅಗತ್ಯ ಇಲ್ಲ, ಬರೀ ಇನ್ಫೆಕ್ಟೆಡ್ ಆದವರು ಮಾತ್ರ ಹಾಕ್ಬೇಕಂತ ಹೇಳ್ತಾರೆ. ನೋಡಿ, ಮನುಷ್ಯನು ಹೇಳಿಕೆಗಳನ್ನು ಬದಲಾಯಿಸಬಹುದು, ವಿಜ್ಞಾನವು ಹೇಳಿಕೆಗಳನ್ನು ಬದಲಾಯಿಸಬಹುದು, ಬಟ್ ದೇವರು ತನ್ನ ಹೇಳಿಕೆಯನ್ನು ಎಂದೂ ಬದಲಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಿದ್ಯೋನನಿಗೆ ಹೇಳಿದ, ಜಾಸ್ತಿ ಜನ ಇದ್ರೆ ತಮ್ಮ ಬಲದಿಂದಲೇ ಆಯ್ತು ಅಂತ ಹೇಳ್ತಾರೆ. ಆದ್ರಿಂದ ಎಲ್ಲ ಜನರಿಗೆ ಕೇಳಿಸುವಂತೆ ಯಾರು ಈ ಆರ್ಮಿಯಲ್ಲಿ ಇರಬಾರ್ದಂತೆ, ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ. ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪಟ್ಟಣವನ್ನು ಬಿಟ್ಟು, ಬೆಟ್ಟವನ್ನು ಬಿಟ್ಟು ಹೋಗಲಿ. ದೇವರು ಈ ಹೊತ್ತು ಕೂಡ ಅದೇ ಹೇಳುದು, ಭಯ ಪಡಬೇಡ. ನಿನ್ಗೆ ಇನ್ನೂ ಸಹ ಭಯ ಬರ್ತೀಯ, ನೀನು ಅಲ್ಲಿರು, ನಿನ್ನನ್ನು ದೇವರು ಹೆವನಿಗೆ ಕರ್ಕೊಂಡು ಹೋಗ್ತಾನೆ. ಬಟ್ ನಿನ್ನ ವೈರಸ್ ಅನ್ನು, ಆ ಭಯದ ವೈರಸ್ ಅನ್ನು ಯಾರಿಗೂ ಹಬ್ಬಿಸಬೇಡ. ಬಾಯಿ ಮುಚ್ಚು. ಆಗ ಮಾಸ್ಕ್ ಹಾಕು. ದೇವರು ಕೊಡುವ ಮಾಸ್ಕ್ ಹಾಕು, ಬಾಯಿ ಮುಚ್ಚು. ದೇವರ ವಾಕ್ಯ ಹೇಳ್ತದೆ, ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು. 23ನೇ 4 ಜ್ಞಾನೋಕ್ತಿ 4:24. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ಹಲ್ಲೆಲೂಯಾ. ಜ್ಞಾನಿಯ ನಾಲಿಗೆ ಜೀವದ ಬುಗ್ಗೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Amen. When you speak, the life of God must flow. When you speak, the healing of God must flow to the people. Hallelujah. ಮೊನ್ನೆ ರಾತ್ರಿ ನಾನು ಆನ್ಲೈನ್ ಎಲ್ಲ ಹೋಗ್ತಿರ್ಲಿಲ್ಲ. ಮೊನ್ನೆ ರಾತ್ರಿ ನನಗೆ ಮಧ್ಯಪ್ರದೇಶದಿಂದ ಒಂದು ಕಾಲ್ ಬಂತು. ಒಬ್ಬರು ಪಾಸ್ಟರ್, ಬ್ರದರ್ ಕ್ಯಾನ್ ಯು ಸ್ಪೀಕ್? ಆಯ್ತು ಅಂತ ಹೇಳಿದ್ರು. ಅವ್ರು ಮತ್ತೆ ಹೇಳಿದ್ರು, ಅವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ ಹೋಗಿ ಹೇಳಿ, ಬ್ರದರ್ 15 ಇಯರ್ಸ್ ಮೊದಲು ನೀವು ಮಧ್ಯಪ್ರದೇಶಕ್ಕೆ ಬಂದಾಗ ನೀವು ನನ್ನ ಮೇಲೆ ಕೈಗಳನ್ನಿಟ್ಟಾಗ ಪವಿತ್ರಾತ್ಮನ ಅಭಿಷೇಕ ಆಗಿತ್ತು. ಐ ವಾಸ್ ಸೋ ಬ್ಲೆಸ್ಡ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಐ ವಾಸ್ ಹ್ಯಾಪಿ ಟು ಹಿಯರ್ ದಟ್ ಟೆಸ್ಟಿಮನಿ.
ದೇವರು ಓಲ್ಡ್ ಫೈಲನ್ನೆಲ್ಲ ತೋರಿಸುವಾಗ ನಾನು ಜನರೊಂದಿಗೆ ಮಾತನಾಡುವಾಗ ನಾನು ಒಂದು ಹೇಳ್ತಿದ್ದೆ, ದೇವರಿಗೆ ಸ್ತೋತ್ರ. ಏನಂದ್ರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಹಲ್ಲೆಲೂಯ. ಈಗ ನೀವು ಮನೆಯಲ್ಲಿ ಕೂತ್ಕೊಂಡು ಆಸ್ಟ್ರೇಲಿಯಾ, ಅಮೆರಿಕ ಎಲ್ಲ ಕಡೆಗಳಿಗೆ ಮಾತಾಡಬಹುದು. ಹಲ್ಲೆಲೂಯ. ನೀವು ಜನರಿಗೆ ಇನ್ವಿಟೇಷನ್ ಕೊಟ್ರೆ ಆಯ್ತು. ಸ್ಪೀಕ್ ದ ವರ್ಡ್, ಸ್ಪ್ರೆಡ್ ದ ಫೇತ್, ಸ್ಪ್ರೆಡ್ ದ ಫೇತ್, ಸ್ಪ್ರೆಡ್ ದ ವರ್ಡ್ ಆಫ್ ಗಾಡ್, ಸ್ಪ್ರೆಡ್ ದ ವರ್ಡ್ ಆಫ್ ಲೈಫ್. ನಿಮ್ಮ ಹೃದಯ ಬಹಳ ಇಂಪಾರ್ಟೆಂಟ್. ಹೃದಯಕ್ಕೆ ಯಾವ ನರ ಕೂಡ ಬ್ಲಾಕ್ ಆಗದಾಗಿ ನೋಡಿ. ನಾನು ಫಿಸಿಕಲ್ ಹೃದಯ ಅಂತ ಹೇಳೋದಿಲ್ಲ, ಬ್ಲಾಕ್ ಆದ್ರೆ ಅಟ್ಯಾಕ್ ಆಗ್ತದೆ. ಸೊ ನಿಮ್ಮ ಹೃದಯದ ನರನಾಡಿಗಳಲ್ಲಿ, ಆಂತರ್ಯದ ಆ ಸ್ಪಿರಿಟ್ ನ ನರನಾಡಿಗಳಲ್ಲಿ ಯಾವಾಗಲೂ ದೇವರ ವಾಕ್ಯಗಳು ಚಲಿಸ್ತಾ ಇರಲಿ. ದಾವೀದನು ಹೇಳ್ತಾನೆ, ದೇವರೇ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ನೀವು ಏನು ಹೃದಯದಲ್ಲಿ ಬಚ್ಚಿಟ್ಟುಕೊಳ್ತೀರೋ ಅದೇ ನಿಮ್ಮ ಬಾಯಲ್ಲಿ ಬರ್ತದೆ. ಹಲ್ಲೆಲೂಯ. ಬಹಳ ಎಚ್ಚರಿಕೆ ಆಗಿರ್ಬೇಕು. ಇಲ್ಲಿಂದ ಏನು ಬರ್ತದೆ. ಬಿ ಕೇರ್ಫುಲ್ ಅಬೌಟ್ ವಾಟ್ ಕಮ್ಸ್ ಔಟ್ ಆಫ್ ಯುವರ್ ಮೌತ್. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ನೆವರ್ ಸೇ ನೆವರ್. ಕೇಳಿದರ? ನೆವರ್ ಸೇ ನೆವರ್ ಅಂದ್ರೆ ನಾನು ಆಲೋಚನೆ ಮಾಡ್ತಿದ್ದೆ ಎಂತದ್ದು ಅಂತೇಳಿ. ಐ ವಿಲ್ ನೆವರ್ ಲವ್ ಯು ಅಗೇನ್, ಐ ವಿಲ್ ನೆವರ್ ಡೂ ದಿಸ್ ಅಗೇನ್ ಅಂತ ಹೇಳ್ಬೇಡಿ. ಹೂ ನೋಸ್, ಯು ಮೇ ಡೂ ಇಟ್ ಟುಮಾರೋ. ವಿ ಕೆನಾಟ್, ವಿ ಆರ್, ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತಲ್ಲ. ಹಲ್ಲೆಲೂಯ. ನಾನು ಅದು ಮಾಡುವುದೇ ಇಲ್ಲ. ನಾನು ಒಂದು ದಿವಸ ನಾನು ಮೊದಲು ಎಕ್ಸ್ಟ್ರೀಮ್ ಫೇತ್ ಇತ್ತು, ನಾಟ್ ಸ್ಕ್ರಿಪ್ಚರಲ್ ಫೇತ್. ನಾನು ಮಾತ್ರ ತಗೊಳ್ಳೋದೇ ಇಲ್ಲ ಅಂತ ಹೇಳಿದೆ. ದೇವರ ವಾಕ್ಯ ಹಾಗೆ ಹೇಳ್ಬೇಕಂತ ಇರುವುದಿಲ್ಲ. ಬಟ್ ಅದು ಅತಿ ಆಗುವಾಗ ದೇವರು ಸ್ವಲ್ಪ ಹೇಳ್ದಿಲ್ಲ, ಸ್ವಲ್ಪ ಮಾತ್ರ ತಗೊಳ್ಬೇಕಾಯ್ತು. ಮತ್ತೆ ದೇವರು ನೆನಪು ಮಾಡಿದ, ಇದು ಯಾಕೆ ಗೊತ್ತಾ? ಹೀಗೆ ಯಾವತ್ತು ನಿನ್ನ ಶಕ್ತಿಯ ಮೇಲೆ ಆತುಕೊಳ್ಬೇಡ. ಹಲ್ಲೆಲೂಯ. ಅದರ ಮೇಲೆ ಮಾತ್ರ ತಗೊಳ್ಳುವಂತ ಪ್ರಸಂಗ ಬರಲಿಲ್ಲ. ನಾನು ಏನು ಹೇಳ್ತೇನೆ ಅಂದ್ರೆ, ನೀನು ಉಳಿದಿರುವುದು ದೇವರ ಕೃಪೆ. ಅನುಕ್ಷಣ ಅನುದಿನ ನೀನು ಬದುಕಿರುವುದು ದೇವರ ಕೃಪೆ. ಇದು ತಿಂದ್ರೆ ಉಷ್ಣ ಆಗ್ತದೆ, ಅದು ತಿಂದ್ರೆ ಶೀತ ಆಗ್ತದೆ ಅಂತ ಹೇಳಬೇಡ. ಹೇಳಿದ್ರೆ ನೀನು ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡು. ದೇವರೇನು ಹೇಳಿದ್ದಾರೆ? ಐ ವಿಲ್ ಬ್ಲೆಸ್ ಯುವರ್ ಬ್ರೆಡ್ ಅಂಡ್ ಐ ವಿಲ್ ಬ್ಲೆಸ್ ಯುವರ್ ವಾಟರ್. ಬ್ರದರ್, ಅದು ಬ್ರೆಡ್ಗೆ ಮಾತ್ರ ಹೇಳಿದಲ್ಲ, ಬ್ರೆಡ್ಗೆ ಇಲ್ಲ. ಅದು ನಿನ್ನ ಆಹಾರವನ್ನು, ಕನ್ನಡದಲ್ಲಿ ಆಹಾರವನ್ನು ಉಂಟು. ಆಮೇಲೆ ದೇವರು ನೀನು ಊಟ ಮಾಡುವ ಎಲ್ಲ ಆಹಾರವನ್ನು ಆತನು ಆಶೀರ್ವದಿಸ್ತಾನೆ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಕೆಲವರೆಲ್ಲ ಬಂದಿದ್ರು, ನಮ್ಮ ಕುಟುಂಬ ಎಲ್ಲ ಭಯಂಕರ ಎಲ್ಲ ಮಾತುಕತೆ ಎಲ್ಲ ಆಗ್ತಿತ್ತು. ಸುಮ್ಮನೆ ಕೇಳ್ತಾ ಇದ್ದೆ, ಹೌದು ಇವತ್ತು ತಿನ್ನೋ ಪ್ರತಿಯೊಂದರಲ್ಲಿ ಕೆಮಿಕಲ್ ಉಂಟಲ್ಲ, ನೀವು ಕೇಳಿದ್ರ? ತಿನ್ನುವ ಪ್ರತಿಯೊಂದೊಂದು ಕೆಮಿಕಲ್ ಉಂಟಲ್ಲ, ಅದು ತಕೊಂಡು ತಿಂದ್ರೆ ಕೆಮಿಕಲ್, ಇದು ತಕೊಂಡು ತಿಂದ್ರೆ ಕೆಮಿಕಲ್, ಅದು ಇದು. ನಾನು ಕೇಳಿದೆ, ದೇವರು ಎಂತ ಹೇಳಿದ್ದಾನೆ? ದೇವರು ಹೇಳಿದಾನೆ ಏನಂದ್ರೆ, ನೀನು ವಿಷ ಪದಾರ್ಥ ತಿಂದ್ರೆ ಸಹ ಏನಾಗುದಿಲ್ಲ, ಕೆಮಿಕಲ್ ತಿಂದ್ರೆ ಏನಾಗುತ್ತೆ ಅಂದ್ರೆ, ದೇವರು ಹೇಳಿದ್ರೆ ನಾನು ನಿನ್ನ ಆಹಾರವನ್ನು ನೀರನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರೆ ದೇವರು ತಪ್ಪುತ್ತಾನ ಅದನ್ನು? ಇಲ್ಲಲ್ಲ. ಸೊ ನೀವು ಊಟ ಮಾಡುವಾಗ, ನೀವು ನೀರು ಕುಡಿಯುವಾಗ ದೇವರಿಗೆ ಸ್ತೋತ್ರ ಹೇಳಿ ದೇವರಿಗೆ ಕುಡಿಬೇಕು. ಆಮೆನ್. ಬ್ರದರ್, ಪ್ರಾರ್ಥನೆ ಮಾಡುವುದು ತಪ್ಪಿದ್ರೆ ವಿಷ ಹೋಗ್ತದ? ಬಟ್ ಥ್ಯಾಂಕ್ ದ ಲಾರ್ಡ್ ಫಾರ್ ದ ಫುಡ್. ಆಮೆನ್. ಯು ಶುಡ್ ಥ್ಯಾಂಕ್ ದ ಲಾರ್ಡ್ ಫಾರ್ ಎವ್ರಿಥಿಂಗ್. ದೇವರ ವಾಕ್ಯವನ್ನು ಹೇಳುವುದರಿಂದ, ಸ್ತೋತ್ರ ಮಾಡುವುದರಿಂದ ಅದು ಶುದ್ಧವಾಗ್ತದಲ್ಲ. ದಟ್ ಇಸ್ ಒನ್ ಮೋರ್ ಮೆಥಡ್. ಆಮೆನ್. ನೋ ದಟ್ ನಥಿಂಗ್. ಯೇಸು ಹೇಳ್ತಾನೆ, ವೈರ್ಯ ಸಮಸ್ತ ಬಲದ ಮೇಲೆ ವೈರ್ಯ ಆ ಶಕ್ತಿಯನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದಿಲ್ಲ. ಇಂಗ್ಲಿಷ್ ನಲ್ಲಿ ಇನ್ನೂ ಚೆನ್ನಾಗಿದೆ, ನಥಿಂಗ್ ಬೈ ಎನಿ ಮೀನ್ಸ್ ಶಾಲ್ ಹರ್ಟ್ ಯು. ಆಮೆನ್. ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಅವನಿಗೆ ಬೇರೆ ಏನ್ ಮಾಡ್ಲಿಕ್ಕಾಗದ್ರೆ ಭಯವನ್ನು ಹಾಕಿ ಬಿಡ್ತಾನೆ. ಹಲೋ, ಮೈಕ್ ಹೋಯ್ತು, ಮೈಕ್ ವೀಕ್ ಆಗಿ ಅಲ್ಲಿ ಫೇಂಟ್ ಆಗಿ ಹೋಯ್ತು. ಫೇಕ್ ಮೆಸೇಜ್ ಹೇಳಿ. Hallelujah. Hallelujah. ಗಟ್ಟಿಯಾಗಿ hallelujah. Praise God for He is our God. Amen. ಪ್ರಿಯರೇ, ಈ ಎಂಡ್ ಟೈಮ್ ಅಲ್ಲಿ ಆಯ್ತು, ಯೇಸು ಸ್ವಾಮಿ ಬರ್ಲಿಕ್ಕೆ ಇನ್ನು ಸ್ವಲ್ಪವೇ ಸಮಯ ಉಂಟು. ನಿಮ್ಮ ಹಾರ್ಟ್ ಇನ್ನೇನು ಚೇಂಜ್ ಮಾಡ್ಲಿಕ್ಕಿಲ್ಲ, ಅಪ್ಗ್ರೇಡ್ ಮಾಡಿಬಿಡಿ. ಈಗ ಅಪ್ಗ್ರೇಡ್ ಮಾಡದಿದ್ರೆ ಇನ್ನು ಯಾವ ಟೈಮ್ ರೀ? ಈ ಎಕ್ಸಾಮ್ ಅಲ್ಲಿ, ಕೊರೋನಾ ಟೈಮ್ ನ ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ಇನ್ನು ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಹೇಗೆ ಪಾಸ್ ಆಗ್ತೇವೆ? ಬೈಬಲ್ ಅಲ್ಲಿ ಒಂದು ವಚನ ಇದೆ, ನೀನು ಕಾಲಾಳುಗಳೊಂದಿಗೆ ಓಡದಿದ್ದರೆ ಕುದುರೆಗಳೊಂದಿಗೆ ಹೇಗೆ ಓಡ್ತಿ?
ನಿನ್ನ ಫೇತ್ ಕೂಡ ಪರೀಕ್ಷಿಸಲ್ಪಡ್ತದೆ. ನಿನ್ನ ಫೇತ್, ನಂಬಿಕೆಯು ಹೆಚ್ಚಾಗಿ ಹೆಚ್ಚಾಗ್ತಾ ಹೋಗ್ತದೆ. ಸ್ವಲ್ಪದರಲ್ಲಿ ನಂಬಿಗಸ್ತನಾಗುವವರಿಗೆ ದೇವರು ಹೆಚ್ಚನ್ನು ಕೊಡ್ತಾನೆ. ಆಮೆನ್. ಬಟ್ ಯು ಹ್ಯಾವ್ ಟು ಬಿ ಫೇತ್ಫುಲ್ ಇನ್ ದ ಲಿಟಲ್ ಥಿಂಗ್ಸ್. ಆ ರಕ್ತ ಕುಸುಮ ರೋಗಿ, ಆ ಸ್ತ್ರೀ ಎಷ್ಟು ವರ್ಷ ನರಳಿದ್ಲು? 12 ವರ್ಷ. ಹಲ್ಲೆಲೂಯಾ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳು? 12 ತಿಂಗಳು. ಯೇಸುವಿಗೆ ಎಷ್ಟು ಶಿಷ್ಯರಿದ್ದದ್ದು? 12 ಇದ್ದದ್ದು. ಆಮೇಲೆ ಎಲ್ಲಿವರೆಗೆ ಅಂದ್ರೆ ಒಬ್ಬ ಹೋದ, ಅದು ಮೈನಸ್ ಅನ್ನು ಪ್ಲಸ್ ಮಾಡ್ಲಿಕ್ಕೆ ಮತ್ತೆ ಇನ್ನೊಬ್ಬರನ್ನು ಆರಿಸಬೇಕಾಯ್ತು. ಪರಲೋಕದಲ್ಲಿ ಎಷ್ಟು ಬಾಗಿಲುಗಳಿದೆ ಗೊತ್ತಿಲ್ವಾ? 12 ಬಾಗಿಲುಗಳು, 12 ಮುತ್ತುಗಳು. 12 ಈಸ್ ದ ನಂಬರ್ ಆಫ್ ಕಂಪ್ಲೀಷನ್. ಹಲ್ಲೆಲೂಯಾ. 12 ವರ್ಷ ಅವಳು ಸಫರ್ ಆದ್ಲು. ವರ್ಷ ಮುಗಿಯಿತು ಅಂದ್ರೆ ಎಲ್ಲ ಹೋಪ್ಸ್ ಮುಗಿಯಿತು, ಎಲ್ಲ ಹಣ ಮುಗಿಯಿತು. ಬೈಬಲ್ ಹೇಳ್ತದೆ, ಆಕೆಯ ಕೈಯಲ್ಲಿದ್ದ ಐಶ್ವರ್ಯವು ಖರ್ಚಾಗಿತ್ತ, ರೋಗವು ಹೆಚ್ಚಾಯಿತೇ ಹೊರತು, ಆಕೆ ವೈದ್ಯರಿಗೆ ಖರ್ಚು ಮಾಡಿದ ಎಲ್ಲವೂ ಹೆಚ್ಚಾಯಿತೇ ಹೊರತು ರೋಗವು ವಾಸಿಯಾಗಲಿಲ್ಲ. ಆಗ ಅವಳು ಅಂದುಕೊಂಡಳು, ಏನು? ನಾನು ಹೋಗಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ವಾಸಿಯಾಗುವೇನು? ಹಲ್ಲೆಲೂಯಾ. ಅವಳು ಹೇಳ್ತಾ ಇರ್ತಿದ್ಲೆ, ಅವಳು ಫೇತ್ ಗ್ರೂಪ್ ಅಲ್ಲಿ ಇಷ್ಟರವರೆಗೆ ಇರ್ತಿದ್ಲು. 1200 ವರ್ಷ ಅಥವಾ 2200 ವರ್ಷ ಅವಳು ಸಾಯಲಿದೆ. ಆದರೆ ಅಂದುಕೊಂಡು ಅಂತ ಹೇಳಿ ಮುಂದುವರಿತದೆ. ಹಿಂದಿನಿಂದ ಹೋಗಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿಕೊಂಡಳು. ಅಂದುಕೊಳ್ಳುವುದು ನಂಬಿಕೆಯಲ್ಲ, ಅಂದುಕೊಂಡು ಮುಟ್ಟುವುದೇ ನಂಬಿಕೆ. ಹಲ್ಲೆಲೂಯಾ. Assumption is not faith, but the faith with action is faith. Hallelujah. ಪ್ರಿಯರೇ, ನಿಮಗೆ ನಿಮ್ಮ ಹೃದಯದಲ್ಲಿ ಯಾವುದರ ಕುರಿತಾಗಿ ಭಯವಿದೆ? ಇಲ್ಲಿ ಹೇಳಿದ ದೇವರು ಹೇಳಿದ, ಅಂಜುವವರನ್ನು ಮತ್ತೆ ದಿಗುಲು ಪಡುವವರನ್ನು ಕಳಿಸಿಬಿಡು. ದೇ ಆರ್ ನಾಟ್ ಫಿಟ್ ಫಾರ್ ಮೈ ಆರ್ಮಿ. ನಮ್ಮೆಲ್ಲ ಆ ಕತೆ ಮನೆಗೆ ಹೋಗಿ ಓದಿ. ಅಲ್ಲಿ 300 ಮಂದಿ ಅವರು ನಾಯಿಯ ಹಾಗೆ ನಕ್ಕಿ ಕುಡಿತಾರೆ. ಇನ್ನು 300 ಮಂದಿ ಡೀಸೆಂಟ್ ಆಗಿ ಕೂತ್ಕೊಂಡು ಮೊಣಕಾಲವ್ರಿಗೆ ಕುಡಿತಾ ಇರ್ತಾರೆ. ದೇವರು ಅವರನ್ನು ಇವರು ಒಳ್ಳೆ ಡೀಸೆಂಟ್, ಇವರನ್ನು ನಾಯಿ ಹಾಗೆ ಕುಡಿದವ್ರು. ಯಾಕೆ ಅಂತ ಗೊತ್ತಿಲ್ಲ, ಹೋಗಿ ಕೇಳ್ಬೇಕು ದೇವರು. ಅಲ್ಲಿ ಹೇಗೆ ಪೊಸಿಷನ್ ಇದೆ ಅಂತ ಗೊತ್ತಿಲ್ಲ. ಬಟ್ ದೇವರು ಅವರನ್ನು ಆರಿಸಿಕೊಂಡ. ದೇವರು ಮನುಷ್ಯನಾಗಿ ಹೊರಗಣ ತೋರಿಕೆಯನ್ನು ನೋಡುವವನಲ್ಲ. ದೇವರು ಎಲ್ಲಿ ನೋಡ್ತಾನೆ? ಹೃದಯವನ್ನು ನೋಡ್ತಾನೆ. ಇಟ್ಸ್ ನಾಟ್ ವಾಟ್ ಯು ಸ್ಪೀಕ್, but it's what you are inside. Are you what you speak from the inside? We are what we speak. ನಾವು ಏನು ಮಾತಾಡ್ತೇವೆ ಅದೇ ನಾವು ಆಗಿದ್ದೇವೆ. ಈಗ ನಿಮ್ಮ ಫೈಲನ್ನು ನೀವೇ ನೋಡಿಕೊಳ್ಳಿ. ನಾವು ಏನು ಮಾತಾಡ್ತೇವೋ ಅದು ನಾವೇ ಆಗಿದ್ದೇವೆ. ನೀವು ಏನು ಮಾತಾಡ್ತಾ ಇದ್ದೀರಿ? ವಾಟ್ ಆರ್ ಯು ಸ್ಪೀಕಿಂಗ್? ಕೆಲವು ಸರಿ ಈ ನಮ್ಮ ನಾಲಿಗೆ, ನಮ್ಮ ಮನಸ್ಸು ನಾಲಿಗೆ ಉಂಟಲ್ಲ, ಅದನ್ನು ನಾವು ಟ್ರೈನ್ ಮಾಡಬೇಕು. ಯಾವುದರಿಂದ? ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಸ್ಪೀಕ್ ದ ವರ್ಡ್ ಆಫ್ ಗಾಡ್. ರೋಮ 10ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಮ್ಮ ರಕ್ಷಣೆ ಓದ್ಬೇಡಿ, ಅಲ್ಲಿ ರಕ್ಷಣೆ ಏನು ಹೇಳ್ತದೆ? ನಿಮ್ಮ ಹೃದಯದಿಂದ ಯೇಸುವನ್ನು ನಂಬಿದ್ರೆ ಮತ್ತು ನಿಮ್ಮ ಬಾಯಿಂದ ಅರಿಕೆ ಮಾಡಿದ್ರೆ. ಈ ರಕ್ಷಣೆಯಲ್ಲಿ 2 ಪ್ರಾಸೆಸ್ ಇದೆ. ನಾಟ್ ಓನ್ಲಿ ಬಿಲೀವಿಂಗ್ ಗಾಡ್ ಫ್ರಮ್ ಯೋರ್ ಹಾರ್ಟ್, ಬಟ್ ಸ್ಪೀಕಿಂಗ್ ಯುವರ್ ಹೋಲ್ ಲೈಫ್ ದಟ್ ಹಿ ಈಸ್ ಯುವರ್ ಲಾರ್ಡ್. ಆಮೆನ್. ಅದು ಒನ್ ಟೈಮ್ ಸ್ಯಾಲ್ವೇಷನ್. ಅಂದರೆ ಸ್ವಾಮಿ ನನ್ನ ಒಳಗೆ ಬಾ ಅಂತೇಳಿ ಹೇಳಿ ಅವನ ಒಳಗೆ ಕೂತ್ಕೊಳಿಸಿ ಬೇಕಾದಾಗೆ ಮಾಡಿ ಅವನ ಹೊರಗೆ ಹೋಗುವಾಗೆ ಮಾಡಬೇಡಿ. ಡೋಂಟ್ ಡೂ. ಬ್ರದರ್ ಅವರು ಹೇಗೆ ಹೊರಗೆ ಹೋಗ್ತಾರೆ? ಬೈಬಲಲ್ಲಿ 1ನೇ ಯೋಹಾನದಲ್ಲಿ ಬೇಕಾದಷ್ಟಿದೆ. ತಾನು ದೇವರಲ್ಲಿ ಇದ್ದೇನಂತ ಹೇಳಿ ಸಹೋದರನ ದ್ವೇಷಿಸುವನು ಕತ್ತಲೆಯಲ್ಲಿದ್ದಾನೆ. ಫಿನಿಶ್. ಪ್ರಿಯರೇ, ದೇವರು ನಮ್ಮ ಹೃದಯಗಳನ್ನು ನೋಡ್ತಾನೆ. ಆಮೆನ್. ಅದರಿಂದ ಭಯ ಪಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ಭಯವು ಫ್ರಸ್ಟ್ರೇಷನ್ ಅನ್ನು ಉಂಟು ಮಾಡ್ತದೆ. ಭಯವು ನಮ್ಮಲ್ಲಿ ಚಿಂತೆಯನ್ನು ಉಂಟು ಮಾಡ್ತದೆ. ಭಯವು ದಿಗುಲನ್ನು ಉಂಟು ಮಾಡ್ತದೆ. ಭಯವು ನಮ್ಮಲ್ಲಿ ನಿಷ್ಕ್ರಿಯತೆಯನ್ನು ಉಂಟು ಮಾಡ್ತದೆ. ಭಯವು ನಾವು ತಪ್ಪಾದ ಕಾರ್ಯಗಳನ್ನು ಮಾಡುವಂತೆ ಮಾಡ್ತದೆ. ಭಯವು ನಮ್ಮ ಮನಸ್ಸಿನ ಮೇಲೆ ಆತುಕೊಂಡು ನಾವು ನಮಗೆ ಸರಿತೋರಿದ್ದನ್ನು ಮಾಡಲಿಕ್ಕೆ ಭಯವು ಹೇಳ್ತದೆ. ಆದರೆ ನಂಬಿಕೆಯುಳ್ಳವನು ಧನ್ಯನು. ಆಮೇಲೆ ಬ್ಲೆಸ್ಸೆಡ್ ಈಸ್ ಹಿ ಹೂ ಟ್ರಸ್ಟ್ ಇನ್ ದ ಲಾರ್ಡ್. ಜೆರೆಮಯ 17:7. ಅವನು ಹೇಗಿರ್ತಾನೆ ಗೊತ್ತಾ? ಅವನು ಧಗೆಗೆ ಭಯ ಪಡುವುದಿಲ್ಲ, ಅವನು ಯಾವ ರೋಗಕ್ಕೆ ಭಯ ಪಡುವುದಿಲ್ಲ, ಅವನು ಯಾವ ಒಂದು ಮರಣಕ್ಕೆ ಭಯ ಪಡುವುದಿಲ್ಲ. ಆದರೆ ಅವನು ತನ್ನ ಬೇರುಗಳನ್ನು ನೀರಾವರಿಯಲ್ಲಿ ಹರಡಿಕೊಂಡಿರ್ತಾನೆ. ಹಿ ಈಸ್ ಕನೆಕ್ಟೆಡ್ ಟು ದ ವಾಟರ್.
Amen. When you are connected to God, ನೀವು ದೇವರಿಗೆ ಕನೆಕ್ಟ್ ಆಗುವಾಗ ಹೊರಗಿಂದ ಮೇಲಿಂದ ಏನೇ ಧಗೆ ಬರಲಿ, ಏನೇ ಕ್ಷಾಮ ಬರಲಿ, you will not fear. Hallelujah. So strengthen your roots in Christ. ಆ ಕ್ರಿಸ್ತನಲ್ಲಿ ನಿಮ್ಮ ಬೇರುಗಳನ್ನು ಬಲಪಡಿಸಿರಿ. ಆತನ ವಾಕ್ಯವನ್ನು ಸರಿತೀನಿ. ದೇವರ ವಾಕ್ಯ ಎಷ್ಟು ತಿಂದ್ರೆ ಇಂಡೈಜೆಷನ್ ಆಗುಲ್ಲ, ಬಾಕಿ ಎಂತಾದ್ರು ತಿಂದ್ರೆ ಇಂಡೈಜೆಷನ್ ಆಗ್ತದೆ ಅಲ್ವಾ? ಹೆಚ್ಚು ತಿಂದ್ರೆ ಏನಾಗ್ತದೆ? ಹೊಟ್ಟೆ ತುಂಬುತ್ತದೆ. ಆದರೆ ನಿಮ್ಮ ಸ್ಪಿರಿಟ್ ಬೆಲ್ಲಿ ಇಸ್ ವೆರಿ ಬಿಗ್. ಹಲ್ಲೆಲೂಯಾ. ಸ್ಪಿರಿಟ್ ಬೆಲ್ಲಿ ಇಸ್ ವೆರಿ ಬಿಗ್. ಸ್ಪಿರಿಟ್ ನಲ್ಲಿ ಡಿಸ್ಟೆನ್ಸ್ ಇಲ್ಲ, ಸ್ಪೇಸ್ ಟೈಮ್ ಮ್ಯಾಟರ್ ಇಲ್ಲ, ಗೊತ್ತಾ? ದೇವರ ವಾಕ್ಯವನ್ನು ನೀವು ಅದನ್ನು ಅರಗಿಸಿಕೊಳ್ಳಿ, ಜೀರ್ಣಿಸಿಕೊಳ್ಳಿ. ನಿಮಗೆ ಎಬ್ಬಿಸುವಾಗ ಸ್ವಲ್ಪ ವಾಕ್ಯ ಗೊತ್ತಿರಬೇಕು. ಸೈತಾನನು ಭಯ ತರುವಾಗ ಅದಕ್ಕೆ ವಿರುದ್ಧವಾದ ವಾಕ್ಯ ಗೊತ್ತಿರಬೇಕು ನಿಮಗೆ. ಆಮೆನ್. ಒಳಗೆ ಖಾಲಿ ಟಣ ಟಣ ಆದರೆ ಎಲ್ಲಿ ಬರ್ತದೆ? ಸೈತಾನನಿಗೆ ನಾಯಿಯಾಗಿ ಬೈಬೇಕು ಅಷ್ಟೇ. ಪೋಯವರ ಸೈತಾನ ಪೋಯ, ಅವನು ಹಾಗೆ ಹೋಗುವುದಿಲ್ಲ, ಅವನು ದೇವರ ವಾಕ್ಯದಿಂದ ಹೋಗ್ತಾನೆ. ಆಮೆನ್. ಪ್ರಕಟಣೆಯಲ್ಲಿ ಒಂದು ಮಾತಿದೆ, ಅವರು ಸೈತಾನನನ್ನು, ವೈರಿಯನ್ನು ಹೇಗೆ ಜಯಿಸಿದ್ರೆ? By the blood of Jesus and the word of their testimony. Amen. Not word of their faith. Hello. Word of their testimony. ಪೌಲ ಹೇಳ್ತಾನೆ, ನಾನು ನಂಬಿರುವಾತನನ್ನು ಬಲ್ಲೆನು, ಆದ್ರಿಂದ ನಾನು ಚಿಂತಿಸುವುದಿಲ್ಲ. Hallelujah. What a statement ಅಲ್ವಾ? ಕೊನೆಗೆ ಅವನು ಫೇತ್, ಅವನು ಲೈಫ್ ಎಂಡ್ ಆಗುವಾಗ ಹೇಳ್ತಾನೆ, I have fought the fight of faith. I have run my race. Hallelujah. We all have a race. ನನಗೆ ಒಂದು ಓಟವಿದೆ, ನಿಮಗೆ ಒಂದು ಓಟವಿದೆ. ಡೆಸ್ಟಿನೇಷನ್ ಇಸ್ ದ ಸೇಮ್. Hallelujah. ನೀವೊಂದು ಗೃಹಿಣಿ ಆಗಿರಬಹುದು, ನೀವೊಬ್ಬ ಉದ್ಯೋಗಿ ಆಗಿರಬಹುದು, ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಪ್ರೀಚರ್ ಆಗಿರಬಹುದು. ಬಟ್ ಅವರ್ ರೇಸ್ ಮೇ ಬಿ ಡಿಫರೆಂಟ್, ಬಟ್ ಅವರ್ ಡೆಸ್ಟಿನೇಷನ್ ಇಸ್ ದ ಸೇಮ್. ಹಲ್ಲೆಲೂಯಾ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೇಸುವನ್ನೇ ದೃಷ್ಟಿಸಿ ನಮಗೆ ನೇಮಕವಾಗಿರುವ ಓಟವನ್ನು ನಾವು ಓಡಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕೊನೆಯದಾಗಿ ನಾವು ನೋಡ್ತೇವೆ, ಆ ಇದರಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಷ್ಟು ಜನರು? ಖಾಲಿ 300 ಜನರು. ಎಷ್ಟು ಜನರನ್ನು ದೇವರು ಆರಿಸಿಕೊಂಡ? 30,000, 22,000, ಕಡಿಮೆ 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 ಆಗಿ ಕೊನೆಗೆ 300 ಜನ ಹೇಳುವಾಗ ದೇವರು ಹೇಳಿದ ಸಾಕು. ಹಲ್ಲೆಲೂಯಾ. ದೇವರು ಹೇಳಿದ ಸಾಕು. ಆ 300 ಜನರ ಮೂಲಕವಾಗಿ ದೇವರವರಿಗೆ ಜಯವನ್ನು ಕೊಟ್ಟ. ನಿಮಗೆ ಗೊತ್ತುಂಟು, ಅಲ್ಲಿ ಕೊಂಬು ಊದುವಾಗ ವೈರಿಗಳು ಪರಸ್ಪರ ಹತ ಮಾಡಿಕೊಂಡ್ರಂತಲ್ವಾ? When you believe in God, God will send confusion in the enemy territory. Hallelujah. ನೀವೊಬ್ಬರೇ ನಿಂತುಕೊಂಡಿದ್ರು, ನಿಮ್ಮ ಸುತ್ತ 1,00,000 ಮಂದಿ AK-47 ಹಿಡ್ಕೊಂಡು ಯೇಸುವನ್ನು ಅಲ್ಲಗಡೆ, ಯೇಸು ದೇವರಲ್ಲ ಅಂತ ಹೇಳು. ನಿನ್ನೆ ಸಾಯಂಕಾಲ ಒಂದು ನಾನು ನ್ಯೂ ವರ್ಲ್ಡ್ ಆರ್ಡರ್ ಅಂತ ಯೂಟ್ಯೂಬ್ನಲ್ಲಿ ಒಂದು ಮೂವಿ ನೋಡಿದೆ. ಅಷ್ಟು ಚಂದ ಮಾಡಲಿಲ್ಲ, ಬಟ್ ಅಲ್ಲಿ ಉಂಟು, ಯೇಸುವನ್ನು ಅಲ್ಲಗಡೆ, ಅಥವಾ ಇನ್ನೇನು ಘೋಷಣೆ ಹೇಳಲಿಕ್ಕೆ ಹೇಳ್ಬೋದು ನಿಮಗೆ. ಹೇಳು, ಇತ್ತ ತಪ್ಪಾಣ ಯಾವ ಬೊಕ್ಕ ಬದುಕಿದರೆ ಬೇಡಿ ತಿಂದೇನು. ಲೋಕದ ಗಾದೆ ಉಂಟಲ್ಲ, ಅಲ್ಲ, ಬದುಕಿದರೆ ಬೇಡಿ ತಿಂದೇನು. ಅದು ದೇವರು ಹೇಳಿದ ಮಾತಲ್ಲ, ಹಾಗೆ ಮಾಡಬೇಡಿ. ನೀವು ಬೇಡಿ ತಿನ್ನುವ ಅವಕಾಶ ಬರುವುದಿಲ್ಲ, ನೀವು ಬದುಕುವಿರಿ, ಸಾಯುವುದಿಲ್ಲ. ಆಮೆನ್. ಪ್ರಿಯರೇ, ಇಲ್ಲಿ ದೇವರು 300 ಜನರ ಮೂಲಕವಾಗಿ ಗಿದ್ಯೋನನಿಗೆ ಜಯವನ್ನು ಕೊಟ್ಟ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಭಯ ಪಡಬೇಡ, ನಿನ್ನೊಂದಿಗೆ ನಾನಿದ್ದೇನೆ. 2ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ, ನಾನು ಅವರಲ್ಲಿ ವಾಸಿಸುತ್ತಾ ಇದ್ದುಕೊಂಡು ನಾನು ತಿರುಗಾಡುವೆ. ಆಮೆನ್. ಗಾಡ್ ಇಸ್ ವಿತ್ ಯು ಬೈ ಯೋರ್ ಸೈಡ್. ನಿಮ್ಮೊಟ್ಟಿಗೆ ಯಾರು ನಿಮ್ಮನ್ನು ಭಯ ಪಡಬೇಡಿ. ಎದೆ ತಟ್ಟಿ ಹೇಳಿ, ಐ ಬಿಲಾಂಗ್ ಟು ಜೀಸಸ್. ಹಲ್ಲೆಲೂಯಾ. ನಿಮ್ಮ ತಲೆಗೆ ಚೂರಿಟ್ರು, ತಲೆಗೆ ಗನ್ನಿಟ್ರು, ನಾನು ಯೇಸುವಿನವನು. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾವು ಬದುಕಿದರೂ ಸತ್ತರೂ ಯಾರಿಗಾಗಿದ್ದೇವೆ? ನಾವು ಕ್ರಿಸ್ತನಿಗಾಗಿದ್ದೇವೆ. ಈ ಲೋಕದಲ್ಲಿ ಕೇವಲ 70, 80, 90, 100 ಇರಬಹುದು. 36,500 ದಿವಸ ಅಷ್ಟೇ, 100 ವರ್ಷ ಆದರೂ ಅಲ್ವಾ? ಅದರಲ್ಲಿ ಕೆಲವರದು ಅರ್ಧದಷ್ಟು ಹೋಯಿತು. ಯಾವಾಗ ಯೇಸು ಬರ್ತಾನೋ ಗೊತ್ತಿಲ್ಲ. ಗೊತ್ತುಂಟ ನಿಮಗೆ? ಒಂದು 2 ದಿವಸ ಜೀವಿಸುವಾಗ ಹೀರೋಗಳಾಗಿ ಜೀವಿಸುವ, ಕತ್ತೆಗಳಾಗಿ ಜೀವಿಸುವುದು ಬೇಡ, ನಾಯಿಗಳಾಗಿ ಜೀವಿಸುವುದು ಬೇಡ, ಹಂದಿಗಳ, ನಾನು ಬೈಬಲ್ ಭಾಷೆ ಓದ್ತಾ ಇದ್ದೇನೆ,
ಹಂದಿಗಳಾಗಿ ಜೀವಿಸಬೇಕು. ಯೂದ ಕುಲದ ಸಿಂಹ ಯೇಸು ಕ್ರಿಸ್ತನು ನಮ್ಮ ದೇವರು. ಆಮೆನ್. ಸಿಂಹದ ಮರಿಗಳು ಗರ್ಜಿಸುವಾಗ ಸಿಂಹದೇ ಸೌಂಡ್ ಬರ್ತದೆ, ಕತ್ತೆದು ಸೌಂಡ್ ಬರೋದಿಲ್ಲ ಅಲ್ವಾ? ಸಿಂಹದ ಮರಿ ಸೈನ್ಯಗಳು, ನಾವು ಯೂದ ಕುಲದ ಸಿಂಹದ ಯೇಸುವಿನ ಮರಿಗಳಾಗಿದೆ. ಪ್ರಿಯರೇ, ಇದೆಲ್ಲ ಪ್ರೀಚಿಂಗ್ ವರ್ಡ್ ಅಲ್ಲ, ದ ವರ್ಡ್ ಆಫ್ ಗಾಡ್ ಅಲ್ಲಿ ಇದೆ. 28ನೇ ಜ್ಞಾನೋಕ್ತಿಯಲ್ಲಿದೆ, ನೀತಿವಂತನು ಸಿಂಹದಂತೆ ಧೈರ್ಯ. ಯಾವ ಧೈರ್ಯ ನಮಗೆ? ಬೇರೆ ಯಾವ್ದು ಧೈರ್ಯ ಅಲ್ಲ, ಸಿಂಹದ ಧೈರ್ಯ. ಸಿಂಹ ಇಟ್ಟ ಕಾಲನ ಹಿಂದೆ ತೆಗೆಯುವುದಿಲ್ಲ. ಹಲ್ಲೆಲೂಯಾ. ಸಿಂಹಕ್ಕೆ ಎಷ್ಟು ಹಸಿವಾದ್ರೆ ಸಹ ನಾನು ಕಾಂಪ್ರಮೈಸ್ ಮಾಡಿ ಇವತ್ತು ನಾನು ವೆಜಿಟೇರಿಯನ್ ಆಗ್ತದೆ ಅಂತ ಹೋಗುದಿಲ್ಲ. ಎಲ್ಲರೂ ಹೊಟ್ಟೆ ಹಸಿವಾದ್ರೆ ತಿನ್ಬೋದು, ನಮ್ಗೆ ಗೊತ್ತಿಲ್ಲ, ಬಟ್ ಇಟ್ ಆಲ್ವೇಸ್ ಗೋಸ್ ಫಾರ್ ಅ ಕಿಲ್. ಕತ್ತೆಗಿರುವ ಮಾತ್ರ ಉಳಿದದನ್ನು, ತಿಂದದನ್ನು, ಸತ್ತದನ್ನು ತಿನ್ನುವಂಥದ್ದು. ನಾವು ಕತ್ತೆಗಿರುವ ಜಾತಿಯವರಲ್ಲ. ವಿ ಆರ್ ನಾಟ್ ಸ್ಕ್ಯಾವೆಂಜರ್ಸ್, ವಿ ಆರ್ ದ ಲಯನ್ ಕಬ್ಸ್. ಹಲ್ಲೆಲೂಯಾ. ಬೇರೆ ಇರುವುದು 1-2 ದಿವಸ ಜೀವಿತ, 1-2 ವರ್ಷ, 10 ವರ್ಷವ, 5 ವರ್ಷವ, ಅಥವಾ ಮಧ್ಯಾಹ್ನ ಊಟ ಆದ ಕೂಡಲೇ ಎಷ್ಟು ಬರ್ತಾರ ಗೊತ್ತಿಲ್ಲ. ಇರುವಷ್ಟು ಸಮಯ ಧೈರ್ಯದಿಂದ ಜೀವಿಸಿರಯ್ಯ. हालेलुया. जो डर गए वो मर गया, इधर भी मर गया, उधर भी मर गया. ನನ್ನನ್ನು ಯಾರು ಅಲ್ಲಗಳೆತಾನೆ ಅವರನ್ನು ನಾನು ಸಹ ಅಲ್ಲಗಳಿಗೆ ಯೇಸುಸ್ವಾಮಿ ಹೇಳಿದ್ದಾನೆ. ಹೌದಾ? ಇದೆಲ್ಲ ಸೀರಿಯಸ್ ವರ್ಡ್. ನೀವು ಈ ಲೋಕದಲ್ಲಿ ಅಲ್ಲಗಳೆದು ಪೇತ್ರ ಬಾರಿ ಫೇತ್ ಪರ್ಸನ್. ಸ್ವಾಮಿ, ಈ 10 ಜನ ಇದ್ದಾರ ಫೇತ್ ಇಲ್ಲದವರು, ನಾನು ಎಲ್ಲಿ ಹೋದ್ರೆ ಸಹ ನಿನ್ನ ನಿಂಬಾಲಿಸ ಬಿಡುವುದಿಲ್ಲ. ಯೇಸುಸ್ವಾಮಿ ನೋಡಿದ, ಇವನ ಕನ್ಫೆಷನ್ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಇವನಿಗೆ ಸ್ವಲ್ಪ ಅಹಂಕಾರ ಇತ್ತು ಅಲ್ವಾ. ಯೇಸು ಹೇಳಿದ, ಒಂದು ದಿವಸ ನೀನು ನನ್ನನ್ನು ಅಲ್ಲಗಳಿಸ್ತಿ ಅಂತ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಅದಕ್ಕೆ ದೇವರೇ ಅವನ ಅಲ್ಲಗಳೆಯುವಾಗಿ ಮಾಡಿದ್ದು ಕಾಣಬೇಕು ಅಲ್ವಾ. ಬೇಡ, ಹೌದಾ, ಭಯ ಬಂತು. ಭಯ ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಚರ್ಚಿಗೆ 1-2 ಸರಿ ತೂತೆ ಆಗ್ತದೆ, ನಮಗೆ ಗೊತ್ತಿಲ್ಲ, ನಮಗೆ ಕನೆಕ್ಷನ್ ಇಲ್ಲ. ನೀನು ಅವ್ರು ಒಟ್ಟಿಗಿದ್ದವನಲ್ಲ. ಇಲ್ಲಪ್ಪ, ಇವನಿಗೆ ಹೆದರಿಕೆ, ಎಲ್ಲಿ ನನ್ನನ್ನು ಇವತ್ತೇ ಹಾಕ್ತಾರ. ಹಲ್ಲೆಲೂಯಾ. ಭಯಪಟ್ಟ. ಆದರೆ 3ನೇ ಸಾರಿ ಕೋಳಿ ಕೂಗುವಾಗ ಅವನ ಆತ್ಮಿಕ ಕಣ್ಣುಗಳು ತೆರೆಯಿತು. ಅವನಿಗೆ ಎಲ್ಲ ಗೊತ್ತಾಯಿತು, ನಾನು ಎಷ್ಟು ಅಹಂಕಾರಿಯಾಗಿದ್ದೆ ಎಂಬುದಾಗಿ, ಅವನು ಅರ್ಥ ಎಂಬುದಾಗಿ. ಹಲ್ಲೆಲೂಯಾ. ಅವನು ತನ್ನ ಸ್ಥಿತಿಯನ್ನು ನೋಡಿಕೊಂಡು ಅರ್ಥ. ಬೇರೆ ನಾವು ನಮ್ಮ ಸ್ಥಿತಿಯನ್ನು ನಾವು ಚೆಕ್ ಮಾಡಬೇಕು. ನಿಮಗೆ ಚೆಕ್ ಮಾಡಲಿಕ್ಕೆ ಬೇರೆ ಯಾವ ಡಾಕ್ಟರ್ ಇಲ್ಲ, ನಿಮಗೆ ಚೆಕ್ ಮಾಡಲಿಕ್ಕೆ ಇರುವುದು ದೇವರು ಮಾತ್ರ. ದೇವರ ವಾಕ್ಯ ನಿಮ್ಮನ್ನು ಸ್ಕ್ಯಾನ್ ಮಾಡುತ್ತದೆ, ದೇವರ ಆತ್ಮನು ನಿಮ್ಮನ್ನು ನೋಡ್ತಾನೆ. ದೇವರು ನನಗೆ ಹೇಳಿದ, ನೀನು ಸೀಕ್ರೆಟ್ ಬಿಲೀವರ? ಏನಾದರೂ ತಪ್ಪಿ ಒಂದು ವರ್ಡ್ ಫೇತ್ ಇಲ್ಲದು ಮಾತು ಹೋದರೆ ದೇವರು ಹೇಳ್ತಾನೆ, ಏನು ಏನು ಎಂಬುದಾಗಿ. ಬೇರೆ ಆದ್ದರಿಂದ ಚೆಕ್ ಯುವರ್ ಸೆಲ್ಫ್, ಚೆಕ್ ಯುವರ್ ಸೆಲ್ಫ್. ಹಲ್ಲೆಲೂಯಾ. ಚೆಕ್ ಯುವರ್ ಸೆಲ್ಫ್. ಧೈರ್ಯದಿಂದ ಇರ್ರಿ, ದೇವರು ನಿಮ್ಮೊಂದಿಗಿದ್ದಾನೆ, ಇದನ್ನು ಮರಿಬೇಡಿ. ದೇವರು ಗಿದ್ಯೋನನ ದೇವರಾಗಿದ್ರೆ ದೇವರು ನಿಮ್ಮ ದೇವರು ಕೂಡ ಆಗಿದ್ದಾನೆ. ಆಮೆನ್. ಮೋಶೆ ದೇವರು ನಿಮ್ಮ ದೇವರು, ಹೌದಲ್ವಾ? ಹೌದಲ್ವಾ? ಮೋಶೆಗೆ ದೇವರು ಸಿ ಓಪನ್ ಮಾಡಿದ್ರೆ ನಿಮಗೆ ಮಾಡ್ತಾನೆ ಇಲ್ವಾ? ಆ ಸಿಯ ಮಧ್ಯದಲ್ಲಿ ಇವರು ಹೋದ್ರು. ನಾವು ಈ ಸಿ ಕೊರೋನಾದ ಮಧ್ಯದಲ್ಲಿ ಹೋಗ್ತೇವೆ. ಅಲ್ಲೂ ಅದು ಈ ಸಿಯ ಮಧ್ಯ ಎಲ್ಲಿ ಹೋದ್ರು ನಿಮಗೆ ಏನಾಗುವುದಿಲ್ಲ. ಆ ಫೇತ್ ಅನ್ನು ನೀವು ಯಾವಾಗಲೂ ಉರಿತಾ ಇರಬೇಕು. ಒಂದು ದಿವಸದ ಫೇತ್ 2 ದಿವಸ ನಡೆಯುವುದಿಲ್ಲ. ಫೇತ್ ಕ್ಷಣ ಕ್ಷಣ. ಯಾಕಂದ್ರೆ ನಿಮಗೆ ಟೆಸ್ಟಿಂಗ್ ಬರ್ತದೆ ಲೋಕದಿಂದ, ಇದರಿಂದ, ಎಲ್ಲಿಂದ, ಅಲ್ಲಿಂದ. ನಾನು ಒಂದು ಡಿಸೈಡ್ ಮಾಡ್ತೇನೆ, ಏನು ಗೊತ್ತಾ? ನನ್ನ ಸುತ್ತ, ನನ್ನನ್ನು ಬಿಟ್ಟು ಈ ಪ್ರಪಂಚದ, ನನ್ನ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಯಾವ ಪ್ರೀತಿ ಏನೇ ಇರಲಿ, ನಾನು ವಾಕ್ಯವನ್ನು ನಂಬುತ್ತೇನೆ. ಆಮೇಲೆ ಎಲ್ಲಾ ಮನುಷ್ಯರು ಸುಳ್ಳುಗಾರರಾಗಬಹುದು, ಸುಳ್ಳು ಹೇಳ್ಬೋದು, ಬಟ್ ದೇವರು ಮಾತ್ರ ಸತ್ಯವಂತ. His word will never change. That word if you hold on, ಆ ವಾಕ್ಯವನ್ನು ನೀವು ಹಿಡ್ಕೊಂಡ್ರೆ you will be safe. Your house is on the rock. You are walking with God. God is walking with you. Nothing by any means shall hurt you. Amen. ರಾತ್ರಿಯಿಂದ ಈ ವಾಕ್ಯವನ್ನು ನೀವು ಅನುದಿನವೂ ನೀವು ಹೇಳಿಕೊಡಬೇಕು. ಅದಕ್ಕೆ ಟೈಮ್ ಇಲ್ಲ ನನಗೆ ಹೇಳಲಿಕ್ಕೆ. ವಾಕ್ಯ ಪ್ರಾರ್ಥನೆಯಲ್ಲಿ ಅನೇಕ ಪ್ರಾರ್ಥನೆ ಇದೆ. ಡಿಕ್ಲರೇಷನ್ ಪ್ರೇಯರ್ ಇದೆ. ಡಿಕ್ಲರೇಷನ್, ನಾನು ಈಗಾಗಲೇ ಹೇಳಿದೆ, ಸೈತಾನನ್ನು ಜಯಿಸುವುದು ಒಂದು ಯೇಸುವಿನ ರಕ್ತದಿಂದ, ಇನ್ನೊಂದು ವರ್ಡ್ ಆಫ್ ದ ಟೆಸ್ಟಿಮನಿ. ಯೇಸುವಿನ ಹತ್ರ ಬಂದ, ನಿನಗೆ ಹಸಿವೆ ಆಗಿದಲ್ಲ, ತಕೊಂಡು ತಿನ್ಬಹುದು. I am not living by bread alone. I am living by the word of God. I may be hungry, but I will not listen to your suggestion. Bad suggestion ಅಲ್ವಾ? ಯಾರು ಇರಲಿಲ್ಲ, ಒಂದು ರೊಟ್ಟಿ ಮಾಡ್ಬೋದ? ಮತ್ತೆ ದೇವರು ನನಗೆ ಹೇಳಿದಾಗ ಸೀಕ್ರೆಟ್ ಬಿಲೀವರ್ ಅಂತ ಹೇಳ್ತೀವಿ ಅಲ್ವಾ?
ಕರೆಕ್ಟಾ? ಬಟ್ ಜೀಸಸ್ rebuked the devil by the word of God. Amen. ಪ್ರಿಯರೇ, ನಿಮ್ಮ ಎದೆ ಗುಂದಬೇಡಿ. That is the message I want to drive through your heart. ನಿಮ್ಮ ಹೃದಯದಲ್ಲಿ ಇವತ್ತು ಒಂದು ಆ ವಾಕ್ಯದ ಆಣಿ ಹೊಡಿಬೇಕಾದ್ರೆ ಭಯ ಪಡಬೇಡಿ. Amen. Do not fear about your family, about your children. Do not fear about anything, about any economy. You don't live by the economy of this world. You don't live by the salary. You don't live by the fixed deposit. You don't live by your property. You live by God's grace and God's word. Hallelujah. ನಾನು 30 ವರ್ಷದಿಂದ ಜೀವಿಸ್ತಾ ಇದ್ದೇನೆ. ನನಗೆ ಒಂದು ಕೆಲಸದಲ್ಲಿ ಕೆಲವರು ಒಬ್ಬಡ ಬ್ರದರ್ ಅದು ಕೆಲಸ ಇಲ್ಲ, ಕೆಲಸ ಇತ್ತು, ಪ್ರಾರ್ಥನೆ ಮಾಡಿ ದೇವರಿದ್ದಾನಲ್ಲ. ಆಯ್ತು, ನಿಮಗೆ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಅವರಿಗೆ ಒಂದು ಕೆಲಸ ಕೊಡಪ್ಪ, ಲೆಟ್ ದೆಮ್ ಬಿ ಹ್ಯಾಪಿ. ಪ್ರಿಯರೇ, ನೀರಿಗೆ ನಿಮ್ಮನ್ನು ಹಾಕಿದ್ರೆ, ನಿಮಗೆ ಈಜು ಗೊತ್ತಿಲ್ಲದಿದ್ರೆ ನೀವು ಏನು ಮಾಡ್ತೀರಿ ನೋಡ, ನಿಮ್ಮ ಇಮ್ಯಾಜಿನೇಷನ್ ಯೂಸ್ ಮಾಡಿ. ಕೈಕಾಲು ಹೊಡಿತೀರಿ ಅಷ್ಟೇ, ಸಿಂಪಲ್ ವರ್ಡ್, ಹೌದಾ? ಕೈಕಾಲು ಯಾಕೆ ಹೊಡಿತೀರಿ? ಬದುಕಬೇಕಂತ. ಒಂದು ವೇಳೆ ಕೈಕಾಲು ಹೊಡೆದು ಬದುಕಬಹುದು ನೀವು. ಕೈಕಾಲು ಸರಿಯಾದ ಹೋದ್ರಲ್ಲಿ ಹೋದ್ರೆ ನಾನು ತೇಲ್ತಾ ಇದ್ದೇನೆ, ಇದುವೇ ಈಜುವುದು. ಹಲ್ಲೆಲೂಯಾ. ದೇವರ ಕೆಲಸ ನಮ್ಮನ್ನು ಹೀಗೆ ಹಾಕಿ ಬಿಡ್ತಾನೆ. ನಿಮ್ಮ ನಂಬಿಕೆ ಪರೀಕ್ಷೆಗೊಳಗಾಗ್ತದೆ. ಆಮೆನ್. ಡು ನಾಟ್ ಫಿಯರ್, ಬಟ್ ಗಾಡ್ ಇಸ್ ವಿತ್ ಯು. ಗಾಡ್ ಇಸ್ ವಿತ್ ಯು. ಆಮೆನ್. ಹಲ್ಲೆಲೂಯಾ. ಮೊನ್ನೆ ನನಗೆ ಸ್ವಲ್ಪ ಇಲ್ಲಿ ಹಾರ್ಟ್ ಪೇನ್ ಆಗಲಿಕ್ಕೆ ಆಯ್ತು. ಸ್ವಲ್ಪ ಹಾರ್ಟ್ ಪೇನ್ ಕೂಡಲೇ ಎಂತ ಗೊತ್ತಾ, ಅಲ್ಲಿ ಒಳಗೆ ಡ್ರೈವ್ ಅಲ್ಲಿ ಎಲ್ಲ ಇರ್ತದಲ್ಲ, ಹಾರ್ಟ್ ಪೇನ್ ಅಂದ್ರೆ ನಾಲೆಜ್ ಇರ್ತದಲ್ಲ. ಹಾರ್ಟ್ ಪೇನ್ ಇದ್ರೆ ಫಸ್ಟ್ ಮನುಷ್ಯನಿಗೆ ಎಂತ ಆಲೋಚನೆ ಬರೋದು ಹೇಳಿ ಅಂತೆ? ಹಾರ್ಟ್ ಪ್ರಾಬ್ಲಮ್ ಅಲ್ವಾ? ಅದು ಗ್ಯಾಸ್ಟ್ರಿಕ್ ಅಥವಾ ಬೇರೆ ಏನೋ ಇರಬಹುದು, ಎಂಥದೋ ಒಂದು ಆಯಾಸವಾಗಿರ್ಬಹುದು. ಫಸ್ಟ್ ಇಟ್ ವಿಲ್ ಗೋ. ಅದು ಅಲ್ಲಿ ದೂರದಲ್ಲಿ ಒಂದು 10 ಕಿಲೋಮೀಟರ್ ಇರುವಾಗಲೇ ಹೇಳಿದೆ, ನೋ ಸ್ಟಾಪ್ ದೇರ್. ಇನ್ ಮೈ ಹಾರ್ಟ್ ಜೀಸಸ್ ಇಸ್ ಲಿವಿಂಗ್. ನನ್ನ ಹೃದಯದಲ್ಲಿ ಯೇಸು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಹಾರ್ಟ್ ಸ್ಟಾಪ್ ಆಗುವುದು ಯಾವಾಗಂದ್ರೆ, ಯೇಸು ಮಗನೇ, ಒಂದು ವೇಳೆ ಯೇಸು ಬಂದ್ರೆ ಆಟೋಮೆಟಿಕ್ ಎಲ್ಲ ಹೋಗ್ತೇವೆ. ಅದರ ಮೊದಲು ಯೇಸು ಮಗನೇ ಆಯ್ತು ನಿನ್ನ ಸಮಯ ಬಾ ಅಂತ ಹೇಳಿದ್ರೆ ಎಲ್ಲರಿಗೆ ನಾವು ಬರ್ಪೆ ಎನ್ನ ಕೊಡ್ತಾಡವೇ ಪ್ರೈಸ್ದಲೋ ಕುರುಲ್ಲರ ನಮಸ್ತೆ. ನನ್ನ ಆತ್ಮ ಹೋಗುವಾಗ ಹಾರ್ಟ್ ಎಲ್ಲ ನೋಡಿಗೆ ಅವು ಹೋದಾಂಡು ಇತ್ತ ಉಂಟಾಗ. ಐ ಮೇ ಬಿ ಸೌಂಡಿಂಗ್ ಫನ್ನಿ, ಬಟ್ ದಟ್ ಇಸ್ ದ ಕೇಸ್. ನಿಮ್ಮ ಸ್ಪಿರಿಟ್ ಹೋದ್ರೆ ಹಾರ್ಟ್ ಎಲ್ಲಿರಿ? ಹಾರ್ಟ್ ಆಗ ಮಾತ್ರ ನಿಲ್ಬೇಕು. ನಿಮ್ಮ ಹಾರ್ಟ್ ಫೇಲ್ ಆಗಬಾರ್ದು, ಹಾರ್ಟ್ ಪಾಸ್. ಆಮೆನ್. ಆಮೆನ್. ಅದರಿಂದ ಭಯಪಡಬೇಡಿ. जो डर गए वो मर गया, इधर भी मर गए उधर भी मर गया. भय पड़ಬೇಡಿ. Be a man of faith, be a man of woman, be a woman of God, be a man of God. Amen. Amen ಹೇಳಿ. Hallelujah. ದೇವರು ಈ ಮುಂಜಾನೆ something has happened in your heart. ದೇವರು ಈ ಸಂದೇಶ ಅಲ್ಲ, ದೇವರು ನಿಮ್ಮ ಒಳಗೆ ಒಂದು ಸೂಪರ್ ನ್ಯಾಚುರಲ್ ಸೀಡ್ ಅನ್ನು ಬಿಡುಗಡೆ ಮಾಡಿದ್ದಾನೆ. ಆಮೆನ್. ಆ ಸೀಡಿಗೆ ನೀರು ಹಾಕಿ, ಆ ಸೀಡು ಬೆಳೆಯಲಿ. ಆ ವಾಕ್ಯ ನಿಮ್ಮಲ್ಲಿ ಬೆಳೆದು ನಿಮ್ಮ ಮೂಲಕ ಅದು ಹಬ್ಬಲಿ. ಜನರಿಗೆ ನಿಮ್ಮ ಮೂಲಕ ಸ್ವಸ್ಥತೆಗಳು ಉಂಟಾಗಲಿ. ಜನರಿಗೆ ನಿಮ್ಮ ಮಾತಿನ ಮೂಲಕ ಹೀಲಿಂಗ್ಗಳು, ಆ ಡಿಪ್ರೆಷನ್ ಹೋಗ್ಲಿ, ಸ್ಪಿರಿಚುವಲ್ ಹೀಲಿಂಗ್, ಮೆಂಟಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. No corona, no other pandemic can stop the work of God. No pandemic can stop the word of God from going out. Amen. ಯೇಸು ಹೇಳಿದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಭಯ ಬಲವು ಅದನ್ನು ಅಲುಕಿಸಲಾರದು. ಹಲ್ಲೆಲೂಯಾ. May God bless each and every one of you. 11 ಕಾಲ ಆಯಿತು. I have to stop my message and ನಾವು ಪ್ರಾರ್ಥನೆ ಮಾಡೋಣ. ನೀವು ಕೂತಲ್ಲೇ ಇರಿ, ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಎದೆ ಮೇಲೆ ಕೈಗಳಲ್ಲಿ ಸ್ವಾಮಿ, ಐ ವಾಂಟ್ ಟು ಬಿ ಎ ಮ್ಯಾನ್ ಆಫ್ ಫೇತ್. ಸ್ವಾಮಿ, ನಾನು ನಂಬಿಕೆಯ ಮನುಷ್ಯ ಆಗಬೇಕು, ನಾನು ನಿನ್ನ ಮನುಷ್ಯ ಆಗಬೇಕು. ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಸಿಂಪಲ್ ಪ್ರಾರ್ಥನೆ ಕೇಳ್ತಾನೆ. ಪ್ರೀತಿಯುಳ್ಳ ದೇವರೇ, ಸ್ವಾಮಿ ಕರ್ತನೆ, ನಿನ್ನ ಜನರಿಗೋಸ್ಕರ ಪ್ರಾರ್ಥಿಸ್ತೇನೆ. ಈ ಆನ್ಲೈನ್ ನ ಮೂಲಕ, ಈ ಯೂಟ್ಯೂಬ್ ನ ಚಾನೆಲ್ ನ ಮೂಲಕ ಸ್ವಾಮಿ, ಈ ಸಂದೇಶವನ್ನು ಯಾರು ಕೇಳಿದಾರೋ, ಯಾರು ಕೇಳ್ತಾ ಇದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಸ್ವಾಮಿ, ಯಾರಿಗಾದರೂ ಸ್ವಾಮಿ ಸ್ವಸ್ಥತೆ ಬೇಕಾಗುವುದಾದ್ರೆ, ಯಾರಾದರೂ ಕೊರೋನಾದಿಂದ ಸ್ವಾಮಿ ಪೀಡಿತರಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ, ಯಾರಿಗಾದ್ರೂ ಕ್ಯಾನ್ಸರ್ ಇರುವುದು, ಯಾವುದೇ ರೋಗ ಇರುವುದಾದ್ರೆ, ನಿನ್ನ ಪವಿತ್ರ ಶಕ್ತಿಯು, ಪವಿತ್ರ ಅಗ್ನಿಯು ಅವರ ಮೇಲೆ ಚಲಿಸಲಿ ಸ್ವಾಮಿ. ರಿಸೀವ್ ಯುವರ್ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. Hallelujah. God is touching you and God is healing you. God is releasing
ರಿಲೀಸಿಂಗ್ ಹಿಸ್ ಫೇತ್ ಅಪಾನ್ ಯು. ದೇವರು ತನ್ನ ನಂಬಿಕೆ ನಿಮ್ಮ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾನೆ. ರಿಸೀವ್ ಯುವರ್ ಬ್ಲೆಸ್ಸಿಂಗ್, ರಿಸೀವ್ ಯುವರ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. Hallelujah. Contact us through this channel. Write your prayer request to us. We are going to pray for you. Be bold person for Jesus Christ. ಯೇಸುವಿಗಾಗಿ ಬಲವಾದ ನಂಬಿಕೆಯ ವೀರರಾಗಿರಿ. May God bless you. Father, we want to thank you for this beautiful time. ಸ್ವಾಮಿ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದೀವಿ ಸ್ವಾಮಿ. ನಾವು ಸದಾ ಕಾಲ ನಿನ್ನ ವಾಕ್ಯಗಳಿಂದ ತುಂಬಿದವರಾಗಿ, ಧೈರ್ಯದ ಆತ್ಮದಿಂದ ತುಂಬಿದವರಾಗಿ ಈ ಲೋಕದಲ್ಲೆಲ್ಲ ಹಬ್ಬಿ ಸ್ವಾಮಿ ನಿನ್ನ ಸ್ವಸ್ಥತೆಯನ್ನು, ನಿನ್ನ ನಂಬಿಕೆಯನ್ನು, ನಿನ್ನ ಜೀವವನ್ನು ಕರ್ತನೆ, ನಿನ್ನ ಸುವಾಸನೆಯನ್ನು ಯೇಸುವೆ ನಾವು ಹಬ್ಬಿಸುವಂತೆ ಸಹಾಯ ಮಾಡಿ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಎಲ್ಲರೂ ಆಮೆನ್ ಹೇಳ್ರಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.